ಜ್ಯೋತಿಷ್ಯದ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ಬಾರಿ ವಿವಾಹಕ್ಕೆ ಸಂಬಂಧಪಟ್ಟ ಮುಹೂರ್ತವನ್ನು ಹೇಗೆ ಫಿಕ್ಸ್ ಮಾಡಬೇಕು ಅಂತ ನೋಡಿದ್ವಿ. ಪಂಚಾಂಗ ಶುದ್ಧಿ, ಲಗ್ನವನ್ನು ಆಯ್ಕೆ ಮಾಡಿಕೊಳ್ಳೋದು, ಅದರಲ್ಲಿ ಮುಹೂರ್ತ ಆಯ್ಕೆ ಮಾಡಿಕೊಳ್ಳೋದು, ಪುಷ್ಕರಾಂಶ ಆಯ್ಕೆ ಮಾಡಿಕೊಳ್ಳೋದು. ಇದರಲ್ಲಿ ಪುಷ್ಕರಾಂಶ ಮತ್ತು ಮುಹೂರ್ತ ಅಂತಂಬೋದು ಆಪ್ಷನಲ್ಲಾಗಿ ಇಟ್ಕೊಳ್ಳಿ. ಯಾಕೆಂದರೆ ಸಾಮಾನ್ಯವಾಗಿ ಅದೃಷ್ಟ ಇದ್ರೆ ಸಿಗ್ತದೆ, ಇಲ್ಲದ್ರೆ ಸಿಗೋದಿಲ್ಲ ಅಂತಂದ ತಕ್ಷಣ ಅಷ್ಟು ಮಾತ್ರಕ್ಕೆ ಅದನ್ನು ಬಿಟ್ಟುಕೊಳ್ಳೋ ಅವಶ್ಯಕತೆ ಇಲ್ಲ. ಲಗ್ನ ಚೆನ್ನಾಗಿದ್ದರೆ ಮುಂದುವರಿಸ್ಬೋದು. ಇವತ್ತೆಲ್ಲರೂ ಕೂಡ ಲಗ್ನವನ್ನೇ ನೋಡ್ತಾರೆ. ಅವಕಾಶ ಇದ್ದರೆ ಒಂದು 2-3 ಮುಹೂರ್ತ ಇದ್ದು ನಾವು ಮುಹೂರ್ತವನ್ನು ಕೂಡ ಆಯ್ಕೆ ಮಾಡಿಕೊಳ್ಳುವಷ್ಟು ನಿಮಗೆ ಅವಕಾಶ ಇದ್ದರೆ ಮಾಡ್ಬೋದು. ಇಲ್ಲ ಅಂತಂದರೆ ಡಿಸ್ಟರ್ಬ್ ಆಗುವಂಥ ಅವಶ್ಯಕತೆ ಇಲ್ಲ. ಕೆಲವರು ಪ್ರಶ್ನೆ ಕೇಳಿದ್ದೇನೆ, ಕಳಿಸಿದ್ದಾರೆ. ಇನ್ ಕೇಸ್, ಯಾಕೆಂದರೆ ಭಾಳಷ್ಟು ಜನ ಈ ಮುಹೂರ್ತವನ್ನು ಪಾಠವನ್ನು ಕೇಳಿದ ನಂತರ ತಮ್ಮ ವಿವಾಹ ಆದಂಥ ಲಗ್ನವನ್ನು ನೋಡಿಕೊಳ್ಳೋದಾಗಲಿ, ಬೇರೆಯವ್ರದ್ದು ಚೆಕ್ ಮಾಡೋದಾಗಲಿ, ಡಿಸ್ಟರ್ಬ್ ಆಗೋದಾಗಲಿ ಆಗುವಂಥದ್ದು ನನಗೆ ಕಂಡು ಬಂದಿದೆ. ಜ್ಯೋತಿಷ್ಯದ ಪ್ರಾರಂಭದಲ್ಲೇ ನಾನು ಒಂದು ರೂಲ್ ಹೇಳಿದೆ. ನಮ್ಮ ಜಾತಕಗಳಾಗಲಿ, ನಮಗೆ ತುಂಬ ಹತ್ತಿರ ಇರುವಂಥವರ ಜಾತಕಗಳಾಗಲಿ ಕಲಿಯೋ ಕಾಲಕ್ಕೆ ಯಾವ ಸಮಯಕ್ಕೂ ನೋಡಲಿಕ್ಕೆ ಹೋಗಬೇಡಿ. ಇದು ಪ್ರಥಮ ನಿಯಮ. ಇದೊಂದು ಕಮಿಟ್ಮೆಂಟ್ ಥರ ತಗೋಬೇಕು. ಇಲ್ಲದಿದ್ದರೆ ಏನಾಗುತ್ತೆ ಅಂದರೆ ಕನ್ಫ್ಯೂಸ್ ಆಗುತ್ತೆ. ಒಂದು ಸಬ್ಜೆಕ್ಟ್ ಮಾಡಿಫೈ ಆಗ್ತದೆ, ನೀವು ರಿಸೀವ್ ಮಾಡ್ಕೊಳ್ಳೋದೇ ಬೇರೆ ಥರ ಆಗ್ತದೆ. ಹಾಗಾಗಿ ಸ್ವಂತ ಜಾತಕಗಳು, ನಿಮ್ಮ ಮದುವೆ ಆದಂಥ ದಿನಗಳನ್ನು ಚೆಕ್ ಮಾಡಿಕೊಳ್ಳೋದು, ಉಪನಯನ ಆದಂಥ ದಿನಗಳನ್ನು ಚೆಕ್ ಮಾಡಿಕೊಳ್ಳೋದು, ಗೃಹ ಪ್ರವೇಶ ಮುಹೂರ್ತ ಚೆಕ್ ಮಾಡಿಕೊಳ್ಳೋದು, ನಿಮ್ಮ ಮೇಲೆ ನೀವು ಪ್ರಯೋಗ ಮಾಡಿಕೊಳ್ಳಬೇಡಿ. ನಿಮಗೆ ತುಂಬ ನಿಯರೆಸ್ಟ್ ಇರ್ತಾರೆ ನೋಡಿ, ಅವ್ರದಕ್ಕೂ ತಗೊಳ್ಬೇಡಿ. ಯಾರ ಜಾತಕವನ್ನು ನೋಡಿದ್ರೆ ನಿಮ್ಮ ಮನಸ್ಸು ಡಿಸ್ಟರ್ಬ್ ಆಗೋದಿಲ್ಲವೋ ಅದರಲ್ಲಿ, ಯಾಕಂದರೆ ಜಾತಕ ಅಂದ ತಕ್ಷಣ ಶುಭ ಅಶುಭ ಎರಡೂ ಇರ್ತದೆ. ಒಂದು ನೋಡಿದಾಗೂ ನಿಮಗೆ ಡಿಸ್ಟರ್ಬ್ ಆಗಬಾರ್ದು, ಬ್ಯಾಲೆನ್ಸ್ಡ್ ಆಗಿರಬೇಕು. ಅಂಥ ಜಾತಕಗಳನ್ನು ತಗೊಳ್ಳಿ. ನಿಮ್ಮ ಮನಸ್ಸು ಆ ಎತ್ತರಕ್ಕೆ ಬರೋಷ್ಟುವರೆಗೂ ನಿಮ್ಮ ಜಾತಕಗಳಾಗಲಿ, ನಿಮ್ಮ ಬಂಧುಗಳ ಜಾತಕ ನೋಡ್ಕೋಬೇಡಿ. ಕಷ್ಟ ಆಗ್ತದೆ, ಸಬ್ಜೆಕ್ಟ್ ಕಲಿಯೋಕ್ಕಾಗೋದಿಲ್ಲ. ಯಾಕಂದರೆ ನಮ್ಮ ಜೀವನದ ಮೇಲೆ ನಾವು R&D ಮಾಡ್ಕೊಳ್ಳೋಕ್ಕೆ ನಾವು ಇಷ್ಟಪಡಲ್ಲ. ಹಾಗಾಗಿ ಈ ನಿಯಮವನ್ನು ಖಂಡಿತವಾಗಿ ಪಾಲನೆ ಮಾಡಲೇಬೇಕು. ಅವರ ಪ್ರಶ್ನೆ, ಒಂದು ವೇಳೆ ಸರಿಯಾದಂಥ ಮುಹೂರ್ತದಲ್ಲಿ ಮದುವೆ ಆಗದಿದ್ರೆ ಏನು ಮಾಡಬೇಕು, ಅವಾಗ ಏನಾಗಬಹುದು? ಈ ಥರ ಕುತೂಹಲದ ಪ್ರಶ್ನೆ ಕೂಡ ಉಂಟಾಗ್ತದೆ. ಯಾಕೆಂದರೆ ನಾವು ಪ್ರಾರಂಭದಲ್ಲಿ ಮುಹೂರ್ತ ಭಾಗದಲ್ಲಿ ಹೇಳಿದ್ವಿ, ಮುಹೂರ್ತ ಯಾಕೆ ಇಡ್ತೇವೆ? ಮೊದಲು ಪ್ರಯೋಜನ ಯಾವುದಕ್ಕೆ ಕಾರ್ಯವನ್ನು ಮಾಡಲಿಕ್ಕೆ ಒಳ್ಳೆ ಮುಹೂರ್ತ ಇಟ್ಕೊಳ್ತೀವಿ ಅಂತಂದರೆ, ಆ ಕಾರ್ಯದ ಉದ್ದೇಶ ಏನಿದೆ ಅದು ಈಡೇರೋದಕ್ಕೆ, ಫಲವಂತವಾಗಿ ಈಡೇರೋದಕ್ಕೆ ನಾವು ಮುಹೂರ್ತವನ್ನು ಇಡ್ತೇವೆ. ಯಾವುದೇ ಆಗಲಿ, ಯಾವ ಕೆಲಸವನ್ನು ಮಾಡಬೇಕು ಅಂತ ನಾವು ಇಷ್ಟಪಡ್ತೀವೋ ಅದರ ಉದ್ದೇಶ ಈಡೇರಲಿ ಅಂತ ನಾವು ಮುಹೂರ್ತವನ್ನು ಇಡ್ತೇವೆ. ಎರಡನೇದು, ಇದು ಚಿಕ್ಕ ಪ್ರಯೋಜನ, ನಿರ್ವಿಘ್ನವಾಗಿ ನಡೀಲಿ, ಯಾವುದೇ ತೊಂದರೆಗಳಿಲ್ಲಾರ್ದೆ ನಿರ್ವಿಘ್ನವಾಗಿ ನಡೀಲಿ ಅಂತಂಬ ಉದ್ದೇಶದಿಂದ ಕೂಡ ನಾವು ಮುಹೂರ್ತವನ್ನು ಇಡ್ತೇವೆ. ಸೊ ಮೊದಲನೇ ಪ್ರಶ್ನೆ ಪ್ರಕಾರ ಮುಹೂರ್ತವನ್ನು ನೋಡೋ ಕಾಲಕ್ಕೆ ಸರಿಯಿಲ್ಲ, ಮುಹೂರ್ತ ಸರಿಯಾಗಿಟ್ಟಿಲ್ಲ ಅಂತಂದಾಗ ಏನಾಗ್ತದೆ? ಮದುವೆ ವಿಚಾರದ ಉದ್ದೇಶ ಏನು? ಗೃಹಸ್ಥ ಧರ್ಮದ ಪರಿಪಾಲನೆ ಮತ್ತು ಸತ್ಸಂತಾನ, ಇದೆರಡೇ. ಸೊ ಗೃಹಸ್ಥ ಧರ್ಮದ ಪರಿಪಾಲನೆ, ಯಾಕಂದರೆ ಮನುಷ್ಯನಿಗೆ ಗೃಹಸ್ಥಾಶ್ರಮಕ್ಕೆ ಮದುವೆ ಆದ ತಕ್ಷಣ 5 ಥರ ಋಣಗಳಿರ್ತದೆ, ಈಡೇರಿಸಬೇಕಾಗ್ತದೆ. ದೇವಋಣ, ಪಿತೃಋಣ, ಋಷಿ ಋಣ, ಭೂತಋಣ, ಸಮಾಜ ಋಣ ಅಂತ 5 ಇರ್ತದೆ. ದೇವಋಣ ಅಂತಂದರೆ ನಾವು ಪರ್ಪಸ್ ಯಾಕೆ ಭೂಮಿಗೆ ಬಂದಿದ್ದೇವೆ, ಇದೊಂದು ಶಾಲೆ ಇದ್ದಂಗೆ, ಶಾಲೆ ಓದಿಕೊಂಡು ಮತ್ತೆ ರಿಟರ್ನ್ ಆಗಬೇಕು. ಯೂನಿಫಾರ್ಮ್, ಶರೀರ ಎಂಬ ಯೂನಿಫಾರ್ಮ್ ಬಿಚ್ಚಿಟ್ಟು ರಿಟರ್ನ್ ಆಗಬೇಕು. ಬರೋ ಪರ್ಪಸ್ ಅದೇ. ಬಂದು ಸಂಸ್ಕಾರವನ್ನು ಎಲಿವೇಟ್ ಮಾಡಿಕೊಂಡು ನಮ್ಮ ಮೇಲಿರುವಂಥ ಫೋರ್ಸಸ್ಸನ್ನು ದಾಟಿ ನಾವು ಭಗವಂತನ ತಿಳ್ಕೊಳ್ಳೋದು ಅಥವಾ ನಮ್ಮನ್ನು ನಾವು ತಿಳ್ಕೊಳ್ಳೋದು, ಯಾವ ಪರ್ಪಸ್ಸಿಗೆ ತಿಳ್ಕೊಂಡು ಹೋಗೋದು, ಇದನ್ನು ದೇವಋಣ. ಆ ಪರ್ಪಸ್ಸಿಗೋಸ್ಕರ ನಾವು ಭೂಮಿ ಬರ್ತೀವಿ. ಇದನ್ನು ಫುಲ್ಫಿಲ್ ಮಾಡಿಕೊಳ್ಳೋದು ಮುಖ್ಯ. ಇದನ್ನು ಫುಲ್ಫಿಲ್ ಮಾಡದೇ ಇದ್ದರೆ ದೇವಋಣ ಮುಕ್ತಾಯ ಆಗೋದಿಲ್ಲ, ಅದರಿಂದ ಹೊರಗೆ ಬರೋದಕ್ಕಾಗೋದಿಲ್ಲ. ಎರಡನೇದು ಪಿತೃಋಣ. ಪಿತೃಋಣ ಅಂತಂದರೆ ಮನೆಗೆ ಭಗವಂತ ಪ್ರತಿಯೊಬ್ಬರಿಗೂ ಒಂದು ಫ್ಯಾಮಿಲಿ ಕೊಡ್ತಾನೆ. ಆ ಫ್ಯಾಮಿಲಿ ಈಸ್ ದ ಸಪೋರ್ಟಿಂಗ್ ಟೂಲ್.
ನಮಗೆ ಭೂಮಿಗೆ ಬಂದು ಇಮಿಡಿಯೇಟ್ಲಿ ಯಾರು ಏನೂ ಅವಕಾಶ ಇಲ್ಲ ಅಂದರೆ ಕಷ್ಟ ಅಲ್ವಾ? ಅನಾಥರಾಗಿ ನಾವು ಬೆಳಿಲಿಕ್ಕಾಗಲ್ಲ. ನಾವು ಬಂದಿದ್ದೇವೆ ಅಂತಂದರೆ ಹಿಂದೆ ನಾವು ಸಣ್ಣ ಮಗು ಹುಟ್ಟಿದಾಗಿಂದ ತಾತ, ತಂದೆ, ತಾಯಿ ಅವರ ಸಪೋರ್ಟಿಂದನೇ ಬೆಳಿತೇವೆ. ಏಕಾಂಗಿಯಾಗಿ ಬೆಳಲಿಕ್ಕೆ ಯಾರ ಕೈಲೂ ಸಾಧ್ಯ ಆಗಲ್ಲ. ಸೊ ಈ ಸಿಸ್ಟಮ್ನ ನೋಡಿಕೊಳ್ಳೋದು ಯಾರು ಅಂತಂದರೆ ಪಿತೃದೇವತೆಗಳು. ಅಮ್ಮನ ಜೊತೆ ಹೇಗಿರಬೇಕು, ಅಪ್ಪನ ಜೊತೆ ಹೇಗಿರಬೇಕು, ಬಂಧು ಬಳಗದ ಜೊತೆ ಹೇಗಿರಬೇಕು, ಇದೆಲ್ಲ ಇರಬೇಕು. ಇದೆಲ್ಲ ಇಲ್ಲ ಅಂತಂದಾಗ ಏನಾಗ್ತೇವೆ? ಅನಾಥರಾಗ್ತೇವೆ. ಎಲ್ಲರಿದ್ದು ಕೂಡ ಅನಾಥರಾಗ್ತೇವೆ. ಸೊ ನಾವು ಆ ರೀತಿಯಾಗಿ ನಡ್ಕೊಂಡ್ರೆ, ಎಲ್ಲರಿಗೂ ತೊಂದರೆ ಕೊಡ್ತಾ ನಡ್ಕೊಂಡ್ರೆ ಪಿತೃದೋಷ ಅಂತ ಅಂಬುದು ಬರ್ತದೆ. ಶ್ರಾದ್ದಾದಿ ಕರ್ಮಗಳನ್ನ ಮಾಡದೇ ಇದ್ದರೆ ಪಿತೃದೋಷ ಅಂತ ಅಂದ್ಕೊಳ್ಬೇಡಿ. ನೀವು ಮಾಡಿದ್ರೂ ಅದಕ್ಕೇನು ಪಿತೃದೋಷ ಬರಲ್ಲ. ಅಂದರೆ ನೀವು ಮಾಡಬೇಡಿ ಅಂತ ನಾವು ಫೋಕಸ್ ಮಾಡ್ತಾ ಇಲ್ಲ. ದಟ್ ಈಸ್ ಆಪ್ಷನಲ್, ದಟ್ ಈಸ್ ಅಪ್ ಟು ಯು. ನಿಮ್ಮ ಸಂಪ್ರದಾಯದ ಪ್ರಕಾರ ಏನು ಬರ್ತಾ ಇದೆ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಆದರೆ ನಿಜವಾಗಿ ಪಿತೃದೋಷ ಬರೋದು ಯಾವಾಗ ಅಂತಂದರೆ, ಒಂದು ಸಮಾಜದಲ್ಲಿ, ಒಂದು ಕುಟುಂಬದಲ್ಲಿ, ಸಮಾಜದಲ್ಲ, ಒಂದು ಕುಟುಂಬದಲ್ಲಿ ನಿಮ್ಮ ಕರ್ತವ್ಯ, ನಿಮ್ಮ ರೋಲ್ ಸರಿಯಾಗಿ ಪ್ಲೇ ಮಾಡದೇ ಇದ್ದರೆ ಪಿತೃದೋಷ ಬರ್ತದೆ. ತಂದೆ ಜೊತೆ ಹೇಗೆ ನಡ್ಕೋಬೇಕು, ತಾಯಿ ಜೊತೆ ಹೇಗೆ ನಡ್ಕೋಬೇಕು, ಅವ್ರು ಹೇಗಾದರೂ ಇರಲಿ, ಅವ್ರು ಕೆಟ್ಟವರಾಗಿರ್ಬೋದು, ಒಳ್ಳೆಯರಾಗಿರ್ಬೋದು, ನಿಮ್ಮ ರೋಲ್ ಕರೆಕ್ಟ್ ಇರಬೇಕು. ಸಿನಿಮಾದಲ್ಲಿ ವಿಲನ್ನು ಅವನಿಗೇನು ರೂಲ್ಸ್ ಇರಲ್ಲ, ಬಟ್ ಹೀರೋಗೆ ರೂಲ್ಸ್ ಇರ್ತದೆ, ಹೀಗೆ ಮಾಡಬೇಕು ಅಂತ. ಟೆರರಿಸ್ಟ್ಗೆ ಏನು ರೂಲ್ಸ್ ಇರಲ್ಲ, ಗನ್ ಹೇಗೆ ಬೇಕಾದರೂ ಫೈರ್ ಮಾಡ್ಬೋದು. ಬಟ್ ಪೊಲೀಸ್ಗೆ ರೂಲ್ಸ್ ಇರ್ತದೆ, ನೀ ಹೀಗೆ ಫೈರ್ ಮಾಡಬೇಕು, ಇಂಥ ಸಂದರ್ಭದಲ್ಲೇ ಫೈರ್ ಮಾಡಬೇಕು, ಇಂಥ ಆರ್ಗಾನ್ ಮೇಲೆ ಫೈರ್ ಮಾಡಬೇಕು ಅಂತ ರೂಲ್ಸ್ ಇರುತ್ತೆ. ಸೊ ಹಾಗಾಗಿ ಇದರಿಂದ ವಿಮುಕ್ತರಾಗಬೇಕಾದ್ರೆ ಪಿತೃಋಣದಿಂದ ಖಂಡಿತವಾಗೂ ನಾವು ರೋಲ್ ಪ್ಲೇ ಮಾಡಬೇಕು. ಅದು ಗೃಹಸ್ಥ ಧರ್ಮದಲ್ಲೇ ಬರ್ತದೆ. ನಂತರ ಋಷಿಋಣ. ಋಷಿಋಣ ಅಂತಂದರೆ, ನಾವು ಈ ಜನ್ಮದಲ್ಲಿ ಏನೋ ಓದ್ಕೊಂಡು ಬಂದಿದ್ದೇವೆ. ಹಿಂದಿನವರು ಇನ್ಫಾರ್ಮೇಷನ್ ಉಳಿಸಿದ್ದಕ್ಕೆ ಇವತ್ತು ನಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ, ಇಲ್ಲದೆ ಸಿಕ್ತಿದ್ದಿಲ್ಲ. ನಮಗೆ ಪ್ರಾರಂಭದಿಂದ ವೇದವ್ಯಾಸರು ವೇದವನ್ನು ವಿಭಾಗ ಮಾಡಿದಾಗಿಂದ 1137 ವೇದ ಶಾಖೆ ಇತ್ತು. ಇವತ್ತು 10 ಶಾಖೆ ಆಗಿದೆ. ಯಾಕೆಂತಂದರೆ ಮುಂದುವರಿಸ್ಕೊಂಡು ಬಂದಿಲ್ಲ ಯಾರು. ಇವತ್ತು ಕೇವಲ 10 ಶಾಖೆ ಇದೆ. ಋಗ್ವೇದದಲ್ಲಿ 10 ಶಾಖೆ ಇದ್ದರೆ ಇವತ್ತು ಉಳಿದಿರೋದು ಓನ್ಲಿ ಎರಡೇ ಶಾಖೆ, ಭಾಷ್ಕಲ ಶಾಖೆ, ಶಾಕಲ ಶಾಖೆ. ಅದರಲ್ಲಿ ಭಾಷ್ಕಲ ಶಾಖೆ ಹೋಗೇ ಬಿಟ್ಟಿದೆ. ಈಗ ಸಾಮವೇದದಲ್ಲಿ 1000 ಶಾಖೆಗಳಿತ್ತು, 1000 ಬಗೆ ಹಾಡು ಹೇಳುವಂಥ ಶಾಖೆ ಇತ್ತು. ಉಳಿದಿರೋದು ಇವತ್ತು 3. ಸಂಗೀತದಲ್ಲಿ ಕೌದುಮ, ರಾಣಾಯನೀಯ, ಜೈಮಿನೀಯ ಅಂತ. ಸೊ ಇದು ಉಳಿಸಿಕೊಂಡು ಹೋಗದೇ ಇದ್ದರೆ ಋಷಿಋಣದಿಂದ ನಾವು ವಂಚಿತರಾಗ್ತೇವೆ. ಆಮೇಲೆ ಭೂತಋಣ. ನಾವು ಊಟ ಸಿಗ್ತಾ ಇದೆ ಅಂತಂದರೆ ಸಣ್ಣ ಪುಟ್ಟ ಪ್ರಾಣಿಗಳು, ಪಕ್ಷಿಗಳು, ಹಕ್ಕಿಗಳು ಎಲ್ಲರ ಕಾಂಟ್ರಿಬ್ಯೂಷನ್ ಇದೆ. ಹಾಗಾಗಿ ಅದಕ್ಕೆ ಉಣದೆ ನಾನೊಬ್ಬನೇ ಉಣ್ತಾ ಇದ್ದೀನಿ ಅಂತಂದಾಗ ಮುಂದಿನ ಜನ್ಮದಲ್ಲಿ ಊಟ ಸಿಗೋದಿಲ್ಲ, ಕಷ್ಟ ಆಗ್ತದೆ. ಸಮಾಜದ ಋಣ. ಸಮಾಜ ಕೂಡ ಎಷ್ಟೋ ಜನ ಕಾಂಟ್ರಿಬ್ಯೂಷನ್ದಾನೆ ಸಮಾಜ ನಡೀತಾ ಇದೆ. ಇವತ್ತು ನಾವು ಪಾಠ ಹೇಳ್ತಾ ಇದ್ದೀವಿ ಅಂತಂದರೆ ಕೂಡ ಇಂಟರ್ನೆಟ್ ಬೇಕು, ಪವರ್ ಬೇಕು, ಈ ಲ್ಯಾಪ್ಟಾಪು, ಫೋನ್ ಮ್ಯಾನುಫ್ಯಾಕ್ಚರ್ ಮಾಡೋರು ಬೇಕು. ಅವರು ಎಲ್ಲೆಲ್ಲಿಂದನೂ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಕಾಂಟ್ರಿಬ್ಯೂಷನ್ ಕೂಡ ಸಮಾಜದಲ್ಲಿ ಇರಬೇಕು, ಏನೇನು ಮಾಡಬೇಕು ಎಂಬುದು. ಗೃಹಸ್ಥಾಶ್ರಮದಲ್ಲಿ ಈ 5 ಋಣಗಳಿರ್ತದೆ. ಇದರ ಋಣದಿಂದ ನೀವು ಸಾಫ್ಟಾಗಿ, ಸ್ಮೂತಾಗಿ, ಯಾವುದೇ ಅಡಚಣೆಗಳಿಲ್ಲದೆ ವಿಮುಕ್ತರಾಗೋದಕ್ಕೆ ವಿವಾಹ ಮುಹೂರ್ತ. ಸೊ ದೇವ್ರದಿಂದ ಇವತ್ತು ಯಾರಿಗೂ ಆ ಪ್ರಜ್ಞೆ ಇಲ್ಲದ ಕಾರಣ ಒಂದು ವೇಳೆ ಸರಿಯಾದಂಥ ಮುಹೂರ್ತ ಏನು ಚಿಂತೆ ಮಾಡೋ ಕೆಲಸ ಇಲ್ಲ. ಯಾಕಂದರೆ ಮುಹೂರ್ತ ಇಟ್ಟರೂ ಇಲ್ಲದ್ರೂ ಇವತ್ತು ಆ ಗೃಹಸ್ಥ ಧರ್ಮದ ಋಣಗಳನ್ನು ತೀರಿಸಬೇಕು ಅಂತ ಅಂಬೋದು ಅಸಲು ಗೊತ್ತೇ ಇಲ್ಲ ಯಾರಿಗೂ. ಹಾಗಾಗಿ ಗೊತ್ತಿಲ್ಲದಾಗೆ ತೊಂದರೆ ಇಲ್ಲ ಅಲ್ವಾ? ಮನೆಗೊಂದು ಹಾವು ಬಂದಿದೆ, ಗೊತ್ತಾದ್ರೆ ತಾನೇ ಹೆದರಿಕೆ ಆಗೋದು. ಗೊತ್ತೇ ಆಗಲಿಲ್ಲ, ಅದರ ಪಾಟಿಗೆ ಬರುತ್ತೆ, ಅದರ ಪಾಟಿಗೆ ಅದು ಹೊರಟೋಗುತ್ತೆ. ಏನು ತೊಂದರೆ ಇದೆ? ಏನೂ ತೊಂದರೆ ಇಲ್ಲ. ಹಾಗಾಗಿ ಒಂದೇ ಪ್ರಾಬ್ಲಮ್, ಏನು ತೊಂದರೆ ಇಲ್ಲ ಅಂದರೆ ಅದರ ಕಾನ್ಸಿಕ್ವೆನ್ಸಸ್ ಮುಂದಿನ ಜನ್ಮದಲ್ಲಿ ಬರ್ತದೆ, ತೊಂದರೆ ಇಲ್ಲ ಅಂತ ಅಂದ್ಕೊಳ್ಳಿಕ್ಕೆ ಬರಲ್ಲ. ಎರಡನೇದು, ಸೇಫಾಗಿ ಕಾರ್ಯ ನಡಿಬೇಕು, ಯಾವುದೇ ವಿಘ್ನಗಳಿಲ್ಲಾರದೆ. ಅದು ಆಲ್ರೆಡಿ ಮದುವೆ ಆಗೋಗಿದೆ, ಅದು ವಿಘ್ನಗಳಾಗಿರ್ಬೋದು, ಆಗದೇ ಇರ್ಬೋದು. ಈ ಕಡೆಯವರು ಆ ಕಡೆಯವರು ಗಲಾಟೆ ಮಾಡಿಕೊಂಡು ನಮ್ಮನ್ನು ಸಮನ್ಯಾಗಿ ಗಮನಿಸಿಲ್ಲ, ನೀವು ಸರಿಯಾಗಿ ಅಡಿಗೆಗಳು ಮಾಡಿಲ್ಲ, ನೀವು ಸರಿಯಾಗಿ ವರದಕ್ಷಿಣೆ ಕೊಡಲಿಲ್ಲ, ಇದು ಇರೋದೇ. ಅದನ್ನು ಮಾಡಿಫೈ ಮಾಡಲಿಕ್ಕೆ ಏನಾಗಲ್ವಲ್ಲ. ಸೊ ಮದುವೆ ಆಗದೇ ಇದ್ದರೆ ಅದನ್ನೆಲ್ಲ ಕನ್ಸಿಡರ್ ಮಾಡ್ತಾ ಒಳ್ಳೆ ಮುಹೂರ್ತ ಇಡ್ಬೋದು. ಅದು ಆಲ್ರೆಡಿ ಆಗೋಗಿದೆ. ಸೊ ಹಾಗಾಗಿ ಮುಹೂರ್ತ ಆಲ್ರೆಡಿ ಫಿಕ್ಸ್ ಆಗೋಗಿದ್ದನ್ನು ಚೆಕ್ ಮಾಡಿ, ತೊಂದರೆ ಆಗಬೇಡಿ, ಏನೂ ತೊಂದರೆ ಆಗಲ್ಲ. ಓಕೆ. ಸೊ ಶಾಸ್ತ್ರದ ಪ್ರಕಾರ ಹೇಗೆ ನಡ್ಕೊಂಡು ಹೋಗಬೇಕು ಹಾಗೆ ನಡ್ಕೊಂಡು ಹೋಗ್ತದೆ. ಓಕೆ. ಸೊ ಹೆದರ್ಕೊಂಡ್ಬೇಡಿ. ಇದೊಂದು ಅವಕಾಶ ಇದ್ದರೆ ನಿಮಗೆ ಒಳ್ಳೆಯ ಮುಹೂರ್ತ ಆಯ್ಕೆ ಮಾಡಿಕೊಳ್ಳಿಕ್ಕೆ ನಿಮಗೆ ಅವಕಾಶ ಇದ್ದರೆ ಮಾಡಿಕೊಳ್ಳಿ. ಅವಕಾಶ ಇಲ್ಲದ್ರೆ ಏನು ಮಾಡಲಿಕ್ಕೆ ಆಗಲ್ಲ. ಅದಕ್ಕೆ ಅಯ್ಯೋ ನನಗೆ ಅವಕಾಶ ಇಲ್ಲ, ಅದ್ರ ಕೆಟ್ಟ ಮುಹೂರ್ತದಿಂದ ಏನಾಗುತ್ತೋ ಏನೂ ಆಗೋದಿಲ್ಲ. ನಾವೆಲ್ಲದಕ್ಕೂ ಸಿದ್ಧರಾಗಿರಬೇಕಾಗ್ತದೆ. ಓಕೆ. ಸೊ ಈಗ ಇನ್ನು ಸ್ವಲ್ಪ ಮುಂದಕ್ಕೆ ಹೋಗೋಣ.
ಇವತ್ತಿನ ದಿನ ಉಪನಯನಕ್ಕೆ ನಾವು ಮುಹೂರ್ತವನ್ನು ವಿವಾಹಕ್ಕೆ ಆಲ್ರೆಡಿ ನೋಡಿದ್ವಿ. ವಿವಾಹಕ್ಕೆ ಗುರು ಶುಕ್ರಗಳ ಅಸ್ತ ಆಗಬಾರ್ದು, ಪಂಚಾಂಗ ಶುದ್ಧಿ ಇರಬೇಕು, ಲಗ್ನಬಲ ಇರಬೇಕು. ವಿವಾಹಕ್ಕೆ ಎಸ್ಪೆಷಲಿ ಸಪ್ತಮ ಶುದ್ಧಿ ಇರಬೇಕು. 6ನೇ ಮನೆ ಶುಕ್ರ ಇರಬಾರ್ದು, 8ನೇ ಮನೆ ಕುಜ ಇರಬಾರ್ದು. ಮಿತ ರಾಹುಕಾಲ ಯಮಗಂಡ ದುರ್ಮುಹೂರ್ತ ಅದು ಸಾಮಾಜಿಕ ಪರವಾಗಿ ನಾವು ನೋಡುವಂಥದ್ದು. ಅದು ಶಾಸ್ತ್ರದಲ್ಲಿ ಇಲ್ಲ, ಆದರೂ ಸಮಾಜದ ಪರವಾಗಿ ನೋಡಬೇಕಾಗುತ್ತೆ. ಸೊ ಇದು ವಿವಾಹಕ್ಕೆ ಸಂಬಂಧಪಟ್ಟ. ನೆಕ್ಸ್ಟ್ ನಾವು ಉಪನಯನಕ್ಕೆ ಹೋಗೋಣ. ಸೊ ಉಪನಯನಕ್ಕೆ ಮುಹೂರ್ತ ಹೇಗೆ ಫಿಕ್ಸ್ ಮಾಡಬೇಕು, ಯಾವ ಫ್ಯಾಕ್ಟರ್ಸ್ ಕನ್ಸಿಡರ್ ಮಾಡಬೇಕು. ಉಪನಯನದ ಉದ್ದೇಶ ಸಿಂಪಲ್. ಯಾಕೆಂದರೆ ಉದ್ದೇಶವನ್ನು ತಿಳಿದ್ರೇ ನಿಮಗೆ ಮುಹೂರ್ತದ ಲೋಪ ಆದರೆ ಏನು ಮಾಡಬೇಕು, ಲೋಪ ಆಗದೆ ಹೇಗೆ ಮುಹೂರ್ತ ಇಡಬೇಕು ಅಂತ ಗೊತ್ತಾಗ್ತದೆ. ಉಪನಯನದ ಉದ್ದೇಶ ಒಂದೇ, ಜ್ಞಾನ ಆರ್ಜನೆ ಮಾಡೋದು. ಎಲ್ಲವೂ ಜ್ಞಾನವೇ, ಇಂಜಿನಿಯರಿಂಗು ಇದು ಕೂಡ ಜ್ಞಾನವೇ. ಅದಕ್ಕೆ ಮುಹೂರ್ತ ಇಡ. ಉಪನಯನ ಅಂತಂದರೆ, ಅಂತಂದರೆ ಎಲಿವೇಟೆಡ್. ಯಾವುದನ್ನು ಓದೋದ್ರಿಂದ ನಾವು ಎಲಿವೇಟ್ ಆಗ್ತೀವೋ ಅದಕ್ಕೆ ಒಂದು ದೀಕ್ಷೆಯನ್ನು ಪಡಿಲಿಕ್ಕೆ ಒಂದು ಒಳ್ಳೆ ಸಂಕಲ್ಪ ಮಾಡೋದಕ್ಕೆ ನಿಮಗೆ ಮುಹೂರ್ತ. ಉಪನಯನ ಅಂತಂದರೆ ದೀಕ್ಷೆ ತಗೊಳ್ಳೋದು. ಹಿಂದಿನ ಕಾಲದಲ್ಲಿ ಎಲ್ಲ ವರ್ಣದವರೆಗೂ ಮುಹೂರ್ತ ಇತ್ತು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಲ್ಲರಿಗೂ ಮುಹೂರ್ತ ಇತ್ತು. ಈ ಉಪನಯನ ಇತ್ತು. ಅದು ಬೇರೆ ಬೇರೆ ಥರ ಇತ್ತು. ಬಟ್ ಕೆಲವೊಂದು ಜನ ಉಳಿಸಿಕೊಂಡಿದ್ದಾರೆ, ಕೆಲವೊಂದು ಜನ ಉಳಿಸಿಕೊಂಡಿಲ್ಲ. ನಮಗೆ ಉಪನಯನ ಅಂದ ತಕ್ಷಣ ಯಜ್ಞೋಪವೀತ ಒಂದೇ ಕಾಣೋದು, ಇನ್ನೇನು ಕಾಣಲ್ಲ ಹಿಂದೆ. ಆದರೆ ಇಟ್ಸ್ ಕಮಿಟ್ಮೆಂಟ್ ಅಂತೀವಿ. ಉಪನಯನ ಅಂತಂದರೆ ಥ್ರೆಡ್ ಮೈ ಮೇಲೆ ಹಾಕ್ತೇವೆ. ಸನ್ಯಾಸ ದೀಕ್ಷೆ ಅಂತಂಬುದು ಕೂಡ ಅದು ಕೂಡ ಒಂದು ಕಮಿಟ್ಮೆಂಟೇ. ಅದನ್ನೇನು ಮಾಡ್ತೇವೆ, ಆ ದಾರವನ್ನು ದಂಡಕ್ಕೆ ಸುತ್ತುತ್ತೇವೆ. ಅದೊಂದು ಸಿಗ್ನಿಫಿಕೆನ್ಸ್ ಅಷ್ಟೇ. ಅದನ್ನು ನೋಡಿ ಗೊತ್ತಾಗ್ಲಿಕ್ಕಷ್ಟೇ. ಹಿಂದಿನ ಕಾಲ ಶಿಖ ಕೂಡ ಇಟ್ಕೊಳ್ತಿದ್ರು. ಯಾಕೆ ಗೊತ್ತಾಗ್ತದೆ, ಯಾವ ಸ್ಕೂಲ್ ಓದ್ತಿದ್ದಾನೆ ಅಂತ ಹೇಳಲಿಕ್ಕೆ. ಇವತ್ತು ಯೂನಿಫಾರ್ಮ್ ಇಲ್ವಾ, ಅದೇ ಥರ ಶಿಖ. ಋಗ್ವೇದದವರು 1 ಗೋಪಾದಷ್ಟು ಉದ್ದ ಬಿಡ್ತಿದ್ರು ಕೂದಲನ್ನು. ಯಜುರ್ವೇದವ್ರು 2 ಗೋಪಾದ. ಸಾಮವೇದವ್ರು ಕಟ್ ಮಾಡೋಂಗಿಲ್ಲ. ಅಥರ್ವವೇದವರು ಅಸಲು ಕೂದಲು ಇರೋಂಗೇ ಇಲ್ಲ. ಇದು ಓನ್ಲಿ ಸ್ಕೂಲನ್ನು ಐಡೆಂಟಿಫೈ ಮಾಡೋಕ್ಕೆ, ಯಾವ ವೇದ ಓದ್ತಿದ್ದಾನೆ ಐಡೆಂಟಿಫೈ ಮಾಡಲಿಕ್ಕೆ. ಅದೇ ಥರ ಯಜ್ಞೋಪವೀತ ಹಾಕೋದು ಹೇಗೆ ಅಂತಂದರೆ, ಇವನು ಭಗವಂತನ ಬಗ್ಗೆ ಶಾಸ್ತ್ರದ, ತನ್ನ ಬಗ್ಗೆ ಭಗವಂತನ ಬಗ್ಗೆ, ಆತ್ಮ ಸಾಕ್ಷಾತ್ಕಾರ, ಬ್ರಹ್ಮ ಸಾಕ್ಷಾತ್ಕಾರ, ಇದು ಎರಡೂ ಮುಂದೆ ತಿಳ್ಕೊಳ್ಳೋಕ್ಕೆ, ಆ ಮಾರ್ಗದಲ್ಲಿ ಹೋಗಲಿಕ್ಕೆ ಒಂದು ಒಳ್ಳೆಯ ದಿನ ಮೀಸಲಿಡ್ತಾನೆ. ಆ ಕಮಿಟ್ಮೆಂಟ್, ಅದಕ್ಕೆ ಪ್ರಕೃತಿ ಸಹಕಾರ ಮಾಡುತ್ತೆ, ಭಗವಂತನ ಸಹಕಾರ ಕೂಡ ಇರುತ್ತೆ. ಅದಕ್ಕೆ ಉಪನಯನ ಮುಹೂರ್ತ ನಾವು ಮಾಡ್ತೇವೆ. ಎರಡನೇ ಪ್ರಯೋಜನ, ದೀಕ್ಷೆಗೆ ಗುರುಗಳ ಹತ್ರ ಕರ್ಕೊಂಡು ಹೋದಾಗ, ಗುರುಗಳ ಹತ್ರ ಬಿಟ್ಟಾಗ ಅವನಲ್ಲೇ ಗುರುಕುಲ ವಾಸ ಮಾಡಬೇಕಾಗುತ್ತೆ. ಗುರುಕುಲ ವಾಸ ಮಾಡೋ ಕಾಲಕ್ಕೆ ಇವರು ಗುರುಗಳಿಗೆ ಸೇವೆ ಮಾಡಬೇಕು. ಅವರನ್ನು ನೋಡ್ಕೊಳ್ಳೋರು ಯಾರಿರಲ್ಲ. ಇವತ್ತಿನ ವಿದ್ಯಾಪೀಠದಲ್ಲಿ ನಿಮಗೆ ಹುಡುಗರನ್ನು ನೋಡ್ಕೊಳ್ಳೋಕೆ ಇರ್ತಾರೆ. ಒಬ್ಬ ವಾರ್ಡನ್ ಅಂತ ಒಬ್ಬರು ಇರ್ತಾರೆ. ಅವರು ಎಲ್ಲ ವ್ಯವಸ್ಥೆ ಮಾಡ್ತಾರೆ. ನಿಮಗೆ ಅಡುಗೆ ಮಾಡೋ ಬಡಿಸೋರು ಇರ್ತಾರೆ. ಎಲ್ಲ A to Z ನಿಮಗೆ ವ್ಯವಸ್ಥೆ ಇರುತ್ತೆ. ಗುರುಗಳಿಂದ ಶಿಷ್ಯರು ಸೇವೆ ತಗೊಳ್ಳುವಂಥ ಕಾಲ ಬಂದಿದೆ ಇವತ್ತು. ಗುರುಗಳ ಸೇವೆ ಮಾಡ್ತಾರೆ, ಶಿಷ್ಯರು ಅದನ್ನು ಸ್ವೀಕಾರ ಮಾಡಿ ಓದ್ತಾರೆ. ಹಿಂದಿನ ಕಾಲ ಆ ಥರ ಇಲ್ಲ. ಗುರುಕುಲ ವ್ಯವಸ್ಥೆಯಲ್ಲಿ ಗುರುಗಳು ಏನು ಮಾಡ್ತಿದ್ದಿಲ್ಲ. ಅವ್ರು ಹೇಳ್ತಾರೆ ಅಷ್ಟೇ, ಹಿಂಗೆ ಮಾಡಪ್ಪ. ಗುರುಗಳಿಗೆ ಇವರು ಸೇವೆ ಮಾಡಬೇಕಾಗತ್ತೆ. ನೀರು ತಂದು ಕೊಡಬೇಕಾಗತ್ತೆ, ಅವರು ತಿನ್ನಲಿಕ್ಕೆ ಹಣ್ಣು ಹಂಪಲಗಳು ತಂದು ಕೊಡಬೇಕಾಗತ್ತೆ, ಅವ್ರ ಬಟ್ಟೆಗಳು ಒಗಿಬೇಕಾಗತ್ತೆ, ಅವರು ಬೆಳೆಸ್ತಾ ಇದ್ದಂಥ ಹಸುಗಳನ್ನು ನೋಡಿಕೊಳ್ಳಬೇಕಾಗತ್ತೆ. ನಂತರ ಗುರುಪತ್ನಿ ಅವರು ತಿನ್ನೋದ್ರಲ್ಲಿ ಏನಾದರೂ ಇಟ್ಟರೆ ತಿನ್ನಬೇಕಷ್ಟೆ. ಈ ಥರ ವ್ಯವಸ್ಥೆ ಹಿಂದೆ ಇತ್ತು. ಇವತ್ತು ಎಕ್ಸಾಕ್ಟ್ಲಿ ಡೆಡ್ ಆಪೋಸಿಟ್ ಇವತ್ತಿನ ದಿನ ಇದೆ. ಅಸಲು ವಿದ್ಯಾಪೀಠಕ್ಕೆ ಹೋಗೋದು ಇರಲಿ, ಅಸಲು ಹುಡುಗರು ನಾವು ಮನೆಗೆ ಬೆಳೆಸ್ತೇವೆ. ಅವನಿಗೆಲ್ಲ ಅಡುಗೆ ಮಾಡಿ, ಬೆಳಗ್ಗೆ ತಾಯಿ 6 ಗಂಟೆ 5 ಗಂಟೆಗೆ ಎದ್ದು ಮನೆಯಲ್ಲಿ ಸ್ವಚ್ಛ ಮಾಡಿ, ಅಡುಗೆ ಮಾಡಿ, ಅವರಿಗೆ ಕ್ಯಾರಿಯರ್ ಬಾಕ್ಸ್ ಹಾಕಿಕೊಟ್ಟು, ಇಲ್ಲಿ ತಿನ್ನಕ್ಕೊಂದು ಟಿಫನು, ಮಧ್ಯಾಹ್ನ ಅಡುಗೆ, ಇಷ್ಟೆಲ್ಲ ಮಾಡಿಕೊಟ್ಟು ನಾವು ಕಳಿಸ್ತೇವೆ. ಹಾಗಾಗಿ ಇಲ್ಲೇನು ತೊಂದರೆ ಇಲ್ಲ. ಸೊ ಹಿಂದಿನ ಕಾಲದಲ್ಲಿ ಯಾವುದೇ ತೊಂದರೆಗಳು ಬರಬಾರದು ಅಂತ ಏನು ಮಾಡ್ತಿದ್ರು, ಒಳ್ಳೆ ಮುಹೂರ್ತವನ್ನು ಇಡ್ತಿದ್ರು. ಅವ್ರಿಗೇನು ತೊಂದರೆ ಆಗಬಾರ್ದು, ನಷ್ಟಗಳಾಗಬಾರ್ದು. ಮೇಯ್ನ್ ಆರೋಗ್ಯ ನಷ್ಟ ಆಗಬಾರ್ದು. ಯಾಕಂದರೆ ಬೇರೆ ಕಡೆ ಇರ್ತಾನೆ ಹುಡುಗ, ನಷ್ಟ ಆಗಬಾರ್ದು. ಅವನ ಯೋಗಕ್ಷೇಮ ಚೆನ್ನಾಗಿರಬೇಕು. ಇನ್ನೊಂದು, ಅವನು ಏನೋ ಒಂದು ಕಳ್ಕೊಂಡಿದ್ದೀನಿ ಅಂತ ಫೀಲಿಂಗ್ ಬರಬಾರ್ದು. ಫಸ್ಟ್ ಆ ಗುರುಗಳ ಹತ್ರ ಬಿಟ್ಟ ತಕ್ಷಣ ಅಮ್ಮ ಅಪ್ಪನ ಮೇಲೆ ಮನಸ್ಸಿದ್ರೆ ಏನು ಮಾಡೋಕ್ಕಾಗತ್ತೆ, ಅವನಿಗೆ ವಿದ್ಯೆ ಮುಂದುವರಿಯಲ್ಲ. ಹಾಗಾಗಿ ನಷ್ಟ ಆಗಬಾರ್ದು. ಅದಕ್ಕೆ ಮೋಕ್ಷ ಧರ್ಮಪರದಲ್ಲಿ ಕೂಡ ಹೇಳ್ತಾರಲ್ಲ, ನಷ್ಟೇ ಧನೇವಾ ದಾರೇವ ಪುತ್ರೇ ಪಿತರಿವಾ ಮೃತೆ ಅಹೋ ದುಃಖ ಮಿತಿದ್ಯಾಯನ್ ಶೋಕಸ್ಯ ಮಪಚಿತಿಂಚರೇ. ಅಯ್ಯೋ ಹೀಗಾಯಿತು, ಬಿಟ್ಟು ಹೋಯ್ತಲ್ಲ, ಹಣ ಹೋಯ್ತಲ್ಲ,
ಹೆಂಡತಿ ಹೋಯ್ತಲ್ಲ, ತಂದೆ ತಾಯಿಗಳು ಹೋದ್ರಲ್ಲ ಅಂತ ಚಿಂತೆ ಮಾಡೋ ಸ್ಥಾನ ಬರ್ತದೆ. ಅದೇ ನಷ್ಟ ಅಂತೇವೆ. ಜ್ಯೋತಿಷ್ಯದಲ್ಲಿ ನಷ್ಟಕ್ಕೆ ಮನೆ ಯಾವುದು? 8ನೇ ಮನೆ. ಕಳ್ಕೊಳ್ಳೋದು ಅಂತಂಬೋದಕ್ಕೆ ಭಾವ ಯಾವ್ದು ನೋಡ್ತೀವಿ ಅಂದರೆ 8ನೇ ಮನೆ ನೋಡ್ತೇವೆ. ವಿವಾಹಕ್ಕೆ ಪಡ್ಕೊಳ್ಳೋದೇನಿದೆ? ಭಾಗಸ್ವಾಮ್ಯವನ್ನು ಪಡ್ಕೊಳ್ತೇವೆ. ಅದಕ್ಕೆ 7ನೇ ಮನೆ ನೋಡ್ತೇವೆ, ಶುದ್ಧಿ. ಉಪನಯನ ಕಾಲಕ್ಕೆ ಅಷ್ಟಮ ಶುದ್ಧಿಯನ್ನು ನೋಡ್ತೇವೆ. ಯಾಕೆಂತಂದರೆ ನಷ್ಟ ಆಗಬಾರ್ದು. ಅಪ್ಪ ಅಮ್ಮ ಬಿಟ್ಟಿದ್ದಾರೆ ಅಂತ ನಷ್ಟ ಆಗೋದಾಗಲಿ, ನನ್ನ ಜೀವನ ನಾಶ ಮಾಡಿಕೊಂಡಲ್ಲ, ಎಲ್ಲರೂ ಚೆನ್ನಾಗಿ ಓದ್ತಿದ್ದಾರೆ, ನಾನೇನು ಈ ಆತ್ಮಜ್ಞಾನವನ್ನು ಪಡ್ಕೊಂಡು ನನ್ನ ತಲೆಗೆ ಏನು ಸುತ್ಕೋಬೇಕಾಗಿದೆ, ಈ ಥರ ಫೀಲಿಂಗ್ಸ್ ಬರಬಾರ್ದು ಅಂತ ಹೇಳಿ ಅಷ್ಟಮ ಶುದ್ಧಿಯನ್ನು ಇಡ್ತಿದ್ರು. ಉಪನಯನ ಉದ್ದೇಶ ಇಷ್ಟೇ. ಒಂದು, ದೀಕ್ಷೆ, ಭಗವಂತನನ್ನು ತನ್ನ ಬಗ್ಗೆ ತಾನು ತಿಳ್ಕೊಳ್ತೇನೆ ಎಂಬ ದೀಕ್ಷೆ ಪಡೆಯೋದಕ್ಕೆ ಉಪನಯನ, ಅದೇ ಉದ್ದೇಶ. 2ನೇದು ಅವನ ಆರೋಗ್ಯ. ಈ 2 ಉದ್ದೇಶಕ್ಕಾಗಿ ನಾವು ಉಪನಯನ ಮುಹೂರ್ತ ಇಡ್ತೇವೆ. ಇದು ಗೊತ್ತಾದರೆ ಮುಖ್ಯವಾಗಿ ಮುಹೂರ್ತದಲ್ಲಿ ಏನು ನೋಡಬೇಕು ಅಂತ ಗೊತ್ತಾಗ್ತದೆ. ಸೊ ನೋಡೋಣ. ಸೊ ಉಪನಯನ ಮುಹೂರ್ತಕ್ಕೆ ಜನರಲ್ಲ ಕಾಮನ್ ಗುರು ಶುಕ್ರಾಸ್ತ ನೋಡೋದು, ಪಂಚಾಂಗ ಶುದ್ಧಿ, ಲಗ್ನಬಲ, ಇದೆಲ್ಲ ಕಾಮನ್ ಆಗಿರುತ್ತೆ ಎಲ್ಲದಕ್ಕೂ. ಉಪನಯನಕ್ಕೆ ಶ್ರೇಷ್ಠ ಕಾಲ ಅಂತಂದರೆ ಉತ್ತರಾಯಣದಲ್ಲೇ ಮಾಡ್ತಿದ್ರು. ಉತ್ತರಾಯಣದಲ್ಲಿ ಭೀಷ್ಮಾಚಾರ್ಯ ಕೂಡ ದೇಹತ್ಯಾಗ ಮಾಡಿದ್ದು ಉತ್ತರಾಯಣ ಕಾಲದಲ್ಲಿ. ಅವರು ಅದಕ್ಕೋಸ್ಕರ ಅಂಪಶಯ್ಯ ಮೇಲೆ ಕಾದರು ಅಂತ ಕೂಡ ಇದೆ. ಹಾಗಾಗಿ ಉತ್ತರಾಯಣ, ಉತ್ತರ ಅಂತಂದರೆ ಏನಂತಂದರೆ ಉಪ, ಉತ್ತರ. ಉಪ ಅಂದರೆ ಅಪ್ ಅಂತ ಅರ್ಥ. ಉಪರಿ, ಉಪಶಮ, ಮೋಕ್ಷ ಅಂತಂದರೆ ಶಾಸ್ತ್ರ ಪ್ರಕಾರ ಉಪಶಮ ಅಂತ ಕರೀತಾರೆ. ಸೊ ಎಲಿವೇಟ್ ಆಗಲಿಕ್ಕೆ ಬೇಕಾದ ಕಾರಣ ಎಲಿವೇಟ್ ಆಗುವಂಥ ಸಮಯದಲ್ಲೇ ಉಪನಯನ ಮಾಡ್ತಾರೆ. ಸೊ ಉತ್ತರಾಯಣ ಕಾಲ ಶ್ರೇಷ್ಠ. ನೆಕ್ಸ್ಟ್ ಅಷ್ಟಮ ಶುದ್ಧಿ ನೋಡಬೇಕು. ಏಕೆಂದರೆ ಆ ಮಗು ಗುರುಕುಲದಲ್ಲಿ ಬಿಟ್ಟು ಬರ್ತೀವಲ್ಲ, ಆ ಬಿಟ್ಟು ಬಂದಾಗ ಏನೋ ನಷ್ಟ ಆಯಿತು ಅಂತ ಅವನು ಅಂದುಕೊಂಡ್ರೆ ಆವಾಗ ತೊಂದರೆ ಆಗ್ತದೆ, ಪರ್ಪಸ್ ಈಡೇರೋದಿಲ್ಲ. ಅದಕ್ಕಾಗಿ ಅಷ್ಟಮ ಶುದ್ಧಿಯನ್ನು ನೋಡ್ತೇವೆ. ಇವತ್ತೆಲ್ಲ ಮಕ್ಕಳು ಮನೆಗೆ ಇರ್ತವೆ, ಮೆಜಾರಿಟಿ ಮಕ್ಕಳು, ಆದ ಕಾರಣ ಅವರು ಹೋಗಿಸ್ಕೊಳ್ಳೋದು ಏನೂ ಇಲ್ಲ. ಸೊ ಇದೊಂದು. ಕೇಂದ್ರ ಪಾಪಗ್ರಹ ರಹಿತವಾಗಿ ಇರಬೇಕು. ಏಕೆಂದರೆ ಇದೊಂದು ರೂಲ್ ಇದು, ಕೇಂದ್ರ ಸ್ಥಾನದಲ್ಲಿ ಪಾಪಗ್ರಹಗಳಿರಬಾರ್ದು. ಏಕೆಂದರೆ ಮಗು ಓದೋಕ್ಕೆ ಹೋಗಿದೆ ಅಂತಂದರೆ ಅರ್ಥ ಏನು? ಅವನು ಎಲ್ಲವನ್ನು ತ್ಯಾಗ ಮಾಡಬೇಕು. ಲೌಕಿಕ ಸುಖ ಅಪೇಕ್ಷೆ ಪಡಬಾರ್ದು. ಗುರುಗಳು ಏನು ಕೊಟ್ಟರೆ ಅದು ತಿನ್ನಬೇಕು. ಗುರುಗಳು ಸರ್ವಸಂಗ ಪರಿತ್ಯಾಗಿಗಳವರು. ಅವರು ದಿನದಿನಗೂ ಒಳ್ಳೆ ರುಚಿ ಊಟ ಮಾಡೋದಿಲ್ಲ ಗುರುಗಳು. ಅವರು ಲೈಫ್ ಸ್ಟೈಲ್ ಹೇಗಿರುತ್ತೆ? ಅವರು ಎಲಿವೇಟೆಡ್ ಪೀಪಲ್, ಅವರು ಅಪರೋಕ್ಷ ಜ್ಞಾನಿಗಳು ಹೆಂಗಿರ್ತಾರೆ? ಅವರು ನಮ್ಮ ಥರ ರುಚಿ ತಿಂತಾರ? ದೇಹ ಉಳಿಬೇಕು ಅಂತ ಅಷ್ಟೇ ತಿಂತಾರೆ. ಅವರು ಜಾಸ್ತಿ ತಿನ್ನೋದಿಲ್ಲ, ಅಂದರೆ ಸುಖ ಪಡುವುದಿಲ್ಲ. ಹಾಗಾಗಿ ವಿದ್ಯೆಯನ್ನು ಅಪೇಕ್ಷೆ ಮಾಡುವಂಥ ಹುಡುಗ ಸುಖವನ್ನು ಅಪೇಕ್ಷೆ ಪಡಬಾರದು. ವಿದ್ಯಾ ತುರಾಣಂ ನ ಸುಖಂ ನ ನಿದ್ರಾ ಅಂತ ಹೇಳ್ತಾರೆ. ಯಾರಿಗೆ ವಿದ್ಯೆ ಬೇಕು ಅಂತಿದೆಯೋ ಅವರು ಸುಖವನ್ನು ಮತ್ತು ನಿದ್ದೆಯನ್ನು ತ್ಯಾಗ ಮಾಡಬೇಕು ಅಂತಿದೆ. ಎರಡೂ ತ್ಯಾಗ ಮಾಡದಿರೋನಿಗೆ ವಿದ್ಯೆ ಬರೋದಿಲ್ಲ. ಓಕೆ, ಹಾಗಾಗಿ ಕೇಂದ್ರ ಸ್ಥಾನಗಳಂದರೆ ಏನು? ಸುಖ ಸ್ಥಾನಗಳಲ್ಲ. ಸೊ ಆ ಸುಖ ಸ್ಥಾನದಲ್ಲಿ ಪಾಪಗ್ರಹಗಳಿದ್ರೆ ಏನಾಗತ್ತೆ? ಸುಖ ಬಯಸೋದು ಜಾಸ್ತಿ ಆಗತ್ತೆ. ಈಗ ನಮಗೇನಾದರೂ ಒಂದು ವಸ್ತು ಆಲ್ರೆಡಿ ನಮಗಿತ್ತಂತ ಅಂದ್ಕೊಳ್ಳಿ, ಅದು ಇದೆ ಅಂತಂಬ ಪ್ರಜ್ಞೆ ಕೂಡ ನಮಗೆ ಗೊತ್ತಿರಲ್ಲ. ಯಾವಾಗ ನಮಗೆ ಪ್ರಜ್ಞೆ ಆಗ್ತದೆ? ಇಲ್ಲದಾಗ ಕಷ್ಟ ಆಗ್ತದೆ. ಮನೆಗೆ ರುಚಿಯಾಗಿ ಆ ತಾಯಿ ಬಡಿಸಿದ್ರೆ ಆ ಸಲ ಏನು ಫೀಲಿಂಗ್ಸ್ ಬರಲ್ಲ. ಒಂದು ಸಲ ನಾವು ಹಾಸ್ಟೆಲ್ಗೆ ಹೋಗಿ ಅಥವಾ ಬೇರೆ ಕಡೆ ಹೋಗಿ ನಾವು ಜೀವನ ಮಾಡೋದು ಶುರು ಆದರೆ, ಅಯ್ಯೋ ನಮ್ಮಮ್ಮ ರುಚಿಯಾಗಿ ಬಡಿಸ್ತಿದ್ಲು, ಅಯ್ಯೋ ಇಲ್ಲಿ ಏನೂ ಇಲ್ವಲ್ಲ, ಆವಾಗ ತಾಯಿ ಮಾಡುವಂಥ ತಿಂಡಿ ಬೆಲೆ ಗೊತ್ತಾಗ್ತದೆ. ಪಾಪಗ್ರಹಗಳಷ್ಟು ಈ ಒಂದು ಕೇಂದ್ರ ಸ್ಥಾನಗಳಲ್ಲಿದ್ದರೆ ಏನಾಗುತ್ತೆ? ಅವನಿಗೆ ಸುಖದ ಮೇಲೆ ಚಿಂತೆ ಜಾಸ್ತಿ ಆಗುತ್ತೆ. ಸುಖದ ಮೇಲೆ ಚಿಂತೆ ಯಾವಾಗ ಆಗುತ್ತೆ? ಸುಖ ಇಲ್ಲದಾಗ. ಸುಖ ಇದ್ದಾಗ ಯಾರಿಗೂ ಚಿಂತೆ ಇರಲ್ಲ. ಅಸಲು ಸುಖ ಪಡ್ತಾ ಇದ್ದೀನಿ ಅಂತ ಅಂಬೋದು ಕೂಡ ಗೊತ್ತಿರಲ್ಲ ನಮಗೆ. ಸುಖ ಇಲ್ಲದಾಗೆ ನಮಗೆ ಗೊತ್ತಾಗ್ತದೆ. ಇಂಟರ್ನೆಟ್ ನಿಮಗೆ ಇದ್ದನ್ಕೊಳ್ಳಿ, ನಮಗೆ ಚಿಂತೆನೇ ಇಲ್ಲ. ಇಂಟರ್ನೆಟ್ ಒಂದು ಸಲ ಡಿಸ್ಕನೆಕ್ಟ್ ಆಯ್ತು ಅಂದ್ಕೊಳ್ಳಿ, ಅಯ್ಯೋ ಇಂಟರ್ನೆಟ್ ಹೋಯಿತು, ಯಾವಾಗ ಬರುತ್ತೋ ಏನೋ, ಕರೆಂಟ್ ಯಾವಾಗ ಬರುತ್ತೋ ಏನೋ, ಚಿಂತೆ ಶುರು ಆಗ್ತದೆ. ಇದ್ದಾಗ ಅಬ್ಬಾ ಕರೆಂಟ್ ಇದಲ್ವಾ ಹ್ಯಾಪಿಯಾಗಿದೆ, ಇಂಟರ್ನೆಟ್ ಇದೆಲ್ಲ ಹ್ಯಾಪಿ ಇದೆ ಅಂತ ನಿಮಗೆ ಅಸಲು ಪ್ರಜ್ಞೆ ಕೂಡ ಇರೋದಿಲ್ಲ. ಹಾಗಾಗಿ ಗುರುಕುಲ ವಾಸ ಮಾಡುವಂಥ ಹುಡುಗರಿಗೆ ಖಂಡಿತವಾಗೂ ಅವರಿಗೆ ಸುಖದ ಮೇಲೆ ಮನಸ್ಸು ಹೋಗಬಾರದು. ಆ ಕಾರಣಕ್ಕಾಗಿ ಪಾಪಗ್ರಹಗಳು ಕೇಂದ್ರ ಸ್ಥಾನದಲ್ಲಿ ಇಲ್ಲದಂತೆ ಮುಹೂರ್ತ ಇಡಬೇಕು. ಸೊ ಇವತ್ತು ಪ್ರಾಕ್ಟಿಕಲ್ ಲೈಫಲ್ಲಿ ಇದೆಷ್ಟು ಅಪ್ಲಿಕಬಲ್ ನೋಡ್ಕೊಳ್ಳಿ. ಯಾರಾದರೂ ಸುಖವನ್ನು ಕಾಂಪ್ರಮೈಸ್ ಆಗ್ತಾರಾ? ನಿಮಗೆ ಗುರುಕುಲಗಳಲ್ಲಿ ಕೂಡ
ಅಯ್ಯೋ ಪಾಪ ಮಕ್ಕಳು ತಂದೆ ತಾಯಿನ ಬಿಟ್ಟು ಬಂದಿರ್ತಾರೆ ಅಂತೇಳಿ ವಿಶೇಷವಾದ ಊಟ ಹಾಕ್ತಾರೆ. ಅದು ಹಾಕೋದಲ್ಲದೆ ಜನಗಳಿಗೆ ಕೂಡ ಒಂದು ನಂಬಿಕೆ ಬಂದ್ಬಿಟ್ಟಿದೆ, ಅಯ್ಯೋ ಮಕ್ಕಳಿಗೆ ಊಟ ಬಡಿಸೋಣ, ಪಾಪ ಅವರಿಗೆ ಊಟ ಹಾಕಿ ಒಳ್ಳೆ ಸ್ವೀಟ್ ಗೀಟ್ ಮಾಡಿ ಹಾಕಿದರೆ ಪುಣ್ಯ ಬರುತ್ತೆ ಅಂತ ಅದೊಂದು ಮಠಗಳಲ್ಲಿ ಪ್ರಚಾರ ನಡೀತದೆ. ಸೊ ಏನು ಮಾಡ್ತಾರೆ ಅವರು ಕೂಡ ಇವತ್ತೊಂದಿನ ಒಬ್ಬರು ಅಲ್ಲಿ ಬರೆದು ಬಿಟ್ಟಿರ್ತಾರೆ, ಒಂದು ಸ್ವೀಟ್ ಮಾಡಿಸ್ಲಿಕ್ಕೆ ವಿದ್ಯಾಪೀಠ ಹುಡುಗರಿಗೆ ಸ್ವೀಟ್ ಮಾಡಲಿಕ್ಕೆ ಇಷ್ಟ ಆಗ್ತದೆ, ಖಾರ ಮಾಡಿಸ್ಲಿಕ್ಕೆ ಇಷ್ಟ ಆಗ್ತದೆ, ಒಂದು ದಿನ ಸಂಪೂರ್ಣ ಭೋಜನಕ್ಕೆ ಇಷ್ಟ ಆಗ್ತದೆ, ಲಿಸ್ಟ್ ಇರ್ತದೆ. ಸೊ ಅದು ನೋಡಿದ ತಕ್ಷಣ ಬ್ರಹ್ಮಚಾರಿಗಳು ಒಟುಗಳು, ಬ್ರಹ್ಮಚಾರಿ ಅಂದರೆ ವಾಮನಾವತಾರ ಅಂಥದ್ದು ಮಾಡಿದರೆ ನಮಗೇನಾದರೂ ಪುಣ್ಯ ಬಂದ್ಬಿಡುತ್ತೇನೋ ಅಂತ ಇವ್ರ ಫೀಲಿಂಗು. ಏನು ಮಾಡ್ತಾರೆ, ಮಾಡಿಸ್ತಾರೆ. ಅವ್ರಿಗೆ ನಿತ್ಯ ಮೃಷ್ಟಾನ್ನ ಭೋಜನ 3 ಹೊತ್ತು. ಸೊ ಸುಖ ಕಳ್ಕೊಳ್ಳೋದಿಲ್ಲವೇ? ಇಲ್ಲವೇ ಇಲ್ಲ. ಅವರಿಗೆ ಸುಖ, ಅವ್ರಿಗೂ ತೊಂದರೆ ಆಗ್ತದೆ. ಏನಂತಂದರೆ ಎಲ್ಲ ಚೆನ್ನಾಗಿ ಬಡಿಸ್ತಾರೆ, ಒಳ್ಳೆ ಸ್ವೀಟು, ಥರದ ಕಾಯಿ ಪಲ್ಯ ಎಲ್ಲ ಬಡಿಸ್ತಾರೆ, ಆದರೆ ಪಾನಿಪೂರಿ ಮಾಡಲ್ವಲ್ಲ. ಪಾನಿಪೂರಿ ಹೊರಗೆ ಇಲ್ಲಿ ಏನು ಮಾಡಲ್ವೋ ಅದು ತಿನ್ಬೇಕನ್ಸುತ್ತೆ ಅವ್ರಿಗೆ. ಬೇರೆ ಹುಡುಗರೆಲ್ಲ ಹೊರಗಡೆ ಹೋಗಿ ತಿಂತಾ ಇರ್ತಾರೆ, ನಾವು ತಿನ್ನೋಕ್ಕಾಗಲ್ವಲ್ಲ. ಇದು ಕೂಡ ಚಿಂತೆನೇ. ಅದಕ್ಕಾಗಿ ಸುಖಕ್ಕೋಸ್ಕರ ನೀವು ಮಾಡಬಾರ್ದಂತಂದರೆ ಕೇಂದ್ರ ಸ್ಥಾನದಲ್ಲಿ ಪಾಪಗ್ರಹಗಳಿರಬಾರ್ದು. ಸದ್ಯದಲ್ಲಿ ಮೆಜಾರಿಟಿ ಆಫ್ ದ ಪೀಪಲ್ ನಾವು ಯಾರೂ ಕೂಡ ಗುರುಕುಲದಲ್ಲಿ ಹಾಕ್ತಿಲ್ಲ. ಒಂದು ವೇಳೆ ಹಾಕಿದರೂ ಕೂಡ ನಿಮಗೆ ಮುಷ್ಟಾನ್ನ ಭೋಜನಗಳಿರ್ತದೆ. ಎಲ್ಲೋ ಬೇರೆ ಕಡೆ ಹಾಸ್ಟೆಲ್ನ ಹಾಕಿದ್ರೆ ಏನೂ ತೊಂದರೆ ಇಲ್ಲ, ದುಡ್ಡು ನೀವು ಕೊಡ್ತಾ ಇರೋದಾದ ಕಾರಣ ವಿಶೇಷ ಭೋಜನ ಇರ್ತದೆ. ಇಲ್ಲ ನಿಮಗೆ ಹೋಟೆಲ್ ವ್ಯವಸ್ಥೆ ಇದೆ, ಯಾಕೆ ಚಿಂತೆ ಮಾಡ್ತೀರಾ? ಸೊ ಹಾಗಾಗಿ ಕೇಂದ್ರ ಪಾಪಗ್ರಹಗಳು ಇರಬೇಕಾ ಅಂತಂಬೋದು ನೋಡೋದು ನಿಮ್ಗೆ ಆಪ್ಷನಲ್. ಆದರೆ ಯಾವ ತಕ್ಕ ನೋಡ್ತೀವಿ ಅಂತಂಬೋದು ಗೊತ್ತಿರಬೇಕು ಸಾಕು. ಅದು ಇರಲಿಯಾ ಬೇಡವಾ ಅಂತಂಬೋದು ನೀವು ನೋಡ್ಕೋಬೇಕು. ಅಷ್ಟಮ ಶುದ್ಧಿ ಅಷ್ಟೇ, ನೋಡಬೇಕಾ ಬೇಡವಾ ಅದು ಅರ್ಥ ಗೊತ್ತಿರಬೇಕು ನಮಗೆ. ಮತ್ತು ಒಟು ತಾಯಿ ಗರ್ಭಿಣಿಯಾಗಿರಬಾರದು, ಇದೊಂದು ರೂಲ್. ಯಾಕೆಂದರೆ ಬೇರೆ ಕಾರ್ಯಗಳಿಗೆ ಒಟು ಕೂಡೋಷ್ಟು ತಾಯಿ ಕೂಡೋಷ್ಟು ಅವಶ್ಯಕತೆ ಇಲ್ಲ. ಇದು ಸಣ್ಣ ಮಗು ಅಲ್ವಾ, ಉಪನಯನ ಎಷ್ಟೇ ಯಾವ ಮಾಡ್ತಾರೆ? 5ನೇ ತಿಂಗಳಲ್ಲಿ, 5ನೇ ವರ್ಷದಲ್ಲೋ ಅಥವಾ 4ನೇ ವರ್ಷದಲ್ಲೋ, 7, 8. ಸೊ ಶಾಸ್ತ್ರ ಏನು ಹೇಳುತ್ತೆ ಅಂದರೆ ಯಾವ ವಯಸ್ಸಲ್ಲಿ ಉಪನಯನ ಮಾಡಬೇಕು ಅಂತ ಹೇಳುತ್ತಂದರೆ 5, 7, 8. ಅದು ಜನ್ಮದಿಂದ ಆಗಲಿ ಗರ್ಭದಿಂದ ಆಗಲಿ. ಗರ್ಭದಿಂದ ಅಂತಂದರೆ 9 ಮಂತ್ಸ್ ಹೊಟ್ಟೆ ಒಳಗೆ ಇರ್ತಲ್ವ, ಅದನ್ನು ಕೂಡ ನಾವು ಆ್ಯಡ್ ಮಾಡ್ತೇವೆ. ಸ್ವಲ್ಪ ಜನ 9 ಮಂತ್ಸ್ ಆ್ಯಡ್ ಮಾಡ್ತಾರೆ, ಕೆಲವು ಜನ ಜೀವ ಒಳಗೆ ಪ್ರವೇಶ ಆಗೋದು 6ನೇ ತಿಂಗಳಲ್ಲೇ ಆದ ಕಾರಣ ನಾವು 4 ತಿಂಗಳೇ ಆ್ಯಡ್ ಮಾಡ್ತೀವಿ ಅಂತ ಕೆಲವೊಂದು ಜನ ಬೇರೆ ಬೇರೆ ಕಾರಣಗಳು. ಆದರೆ ಕನ್ಫ್ಯೂಷನ್ ಬೇಡ, ಗರ್ಭದಿಂದ ಆದರೂ ತಗೊಳ್ಳಿ, ಜನ್ಮದಿಂದಾಗಲೂ ತಗೊಳ್ಳಿ. 5ನೇ ತಿಂಗಳು, 7ನೇ ತಿಂಗಳು, 8ನೇ ತಿಂಗಳು ಶಾಸ್ತ್ರ ಪ್ರಶಸ್ತ ಅಂತ ಹೇಳುತ್ತೆ. ಆ ಮಗು ಆ ಸಣ್ಣದಾಗಿದ್ದಾಗ ತಾಯಿ ಗರ್ಭಿಣಿಯಾಗಿದ್ದರೆ ಹೇಳೋದು ಕೇಳೋದು ಕೊಡೋದು ಕಷ್ಟ, ಉಪದೇಶ ಕೂಡ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಆ ಸಮಯದಲ್ಲಿ ತಾಯಿ ಗರ್ಭಿಣಿಯಾಗಿದ್ದಾಗ ಮನೆಗೆ ಯಾವ ರೀತಿಯಾದಂಥ ಶುಭ ಕಾರ್ಯಗಳು ಹಮ್ಮಿಕೊಳ್ಳೋದಿಲ್ಲ. ಮನೆ ಕಟ್ಟೋದಾಗಲಿ, ಗೃಹ ಪ್ರವೇಶ ಮಾಡೋದಾಗಲಿ ಇಂಥದ್ದು ಮಾಡೋದಿಲ್ಲ. ಕೇವಲ ಉಪನಯನ ಒಂದೇ ಅಲ್ಲ, ಬೇರೆ ಯಾವ ಶುಭ ಕಾರ್ಯವನ್ನು ಸಂಸ್ಕಾರಗಳನ್ನು ಕೂಡ ಮಾಡೋದಿಲ್ಲ ಮನೆಗೆ. ಹಾಗಾಗಿ ವಟುವಿನ ತಾಯಿ ಗರ್ಭಿಣಿಯಾಗಿರಬಾರ್ದು, ಅಟ್ಲೀಸ್ಟ್ 6 ಮಂತ್ಸ್ ಆಗಿರಬಾರ್ದು. 6 ಮಂತ್ಸ್ ಒಳಗೆ ಇದ್ದು ತೊಂದರೆ ಇಲ್ಲ ಅಂತಂದರೆ ಪರವಾಗಿಲ್ಲ. 6ನೇ ತಿಂಗಳು ಆಯಿತು ಅಂತಂದರೆ ಮತ್ತೆ ಉಪನಯನ ಮಾಡಲಿಕ್ಕೆ ಬರೋದಿಲ್ಲ. ಇದು ಕೂಡ ಚೆಕ್ ಮಾಡಬೇಕು, ಇಷ್ಟೇ. ಆಮೇಲೆ ರಾಹುಕಾಲ, ಯಮಗಂಡ, ದುರ್ಮುಹೂರ್ತ. ಇನ್ನು ಉಪನಯನ ಮುಹೂರ್ತಕ್ಕೆ ಬಹಳ ಇದೆ. ಅದನ್ನೆಲ್ಲ ಕೂಡ ಇವತ್ತಿನ ಕಾಲದಲ್ಲಿ ಪ್ರಾಕ್ಟಿಕಲ್ ಅಲ್ಲ. ಅದೆಲ್ಲ ತಿಳ್ಕೊಂಡ್ರೂ ಕೂಡ ನೀವು ಮಾಡಲಿಕ್ಕಾಗೋದಿಲ್ಲ. ಅದೆಲ್ಲ ಕೂಡ ಬ್ರಹ್ಮಕಾಲದಲ್ಲಿ ಅಂತೀವಿ, ಬ್ರಹ್ಮ ವಿವಾಹ, ದೈವ ವಿವಾಹ, ಆರ್ಷ ವಿವಾಹ, ಋಷಿ ಮುನಿಗಳ ಕಾಲದಲ್ಲಿ ಇದ್ದಂಥದ್ದು. ಆವಾಗ ತುಂಬ ರೂಲ್ಸ್ ನೋಡ್ತಿದ್ರು. ಯಾಕೆಂತಂದರೆ ಪರ್ಪಸ್ ಈಡೇರಬೇಕು, ಯಾವ ಥರದ ವಿಘ್ನಗಳು ಬರಬಾರ್ದು ಅಂತೇಳಿ ಅವರ ಕನ್ಸಿಡರೇಷನ್. ಅದು ಪ್ರಕೃತಿ ಸಹಕಾರ ಮಾಡಬೇಕು, ಪ್ರಕೃತಿ ಪುರುಷನಾದಂಥ ಭಗವಂತ ಸಹಕಾರ ಮಾಡಬೇಕು ಅಂತ ಆಗಿನ ಕಾಲ ಇದ್ದಂಥ ನಿಯಮಗಳು. ಸೊ ಇವತ್ತು ಉಪನಯನದ ಉದ್ದೇಶವೇ ತಪ್ಪಿದೆ. ನಾವು ಉಪನಯನ ಯಾಕೆ ಮಾಡ್ತೇವೆ? ನಮ್ಮ ಮನೆಗೆ ಈ ಏಜಲ್ಲಿ ಹಿರಿಯರಿಗೆ ಮಾಡಿದ್ದಾರೆ, ನಾವು ಮಾಡ್ತೇವೆ ಅಷ್ಟೇ. ನಮ್ಮ ತಂದೆ 7ನೇ ವರ್ಷದಲ್ಲಿ ಮಾಡಿದರು, ನಮ್ಮ ತಾತ 5ನೇ ವರ್ಷದಲ್ಲಿ ಮಾಡಿಕೊಂಡ್ರು. ಆದರೆ ಒಂದು ಜನಿವಾರ ಹಾಕಿಬಿಡು ಅಂತ ಒಂದು. ಎರಡನೇದು, ವಿವಾಹಕ್ಕೆ ಕ್ವಾಲಿಫಿಕೇಷನ್. ಇನ್ನೂ ಉಪನಯನ ಆಗಿಲ್ಲ, ಮದುವೆ ಯಾವಾಗಪ್ಪ ಮಾಡೋದು, ಮದುವೆ ಹತ್ತಿರ ಬರ್ತಾಯಿದೆ, ಉಪನಯನ ಮಾಡಿಬಿಡೋಣ. ಒಂದೇ ಪಕ್ಕದ ಮನೆಯನ್ನು ನೋಡಿ ಮಾಡೋದು, ಅಥವಾ ಮನೆಯಲ್ಲಿ ಉಪನಯನ ಮಾಡಬೇಕು ಅಂತಂಬ ಒಂದು ಸಂಪ್ರದಾಯ ಇಟ್ಕೊಂಡಿರೋ ಅಂತ ಮಾಡೋದು ಅಷ್ಟೇ ಆಗಲಿ. ಪರ್ಪಸ್ಸಿಗೋಸ್ಕರ ಯಾರೂ ಉಪನಯನ ಮಾಡಲ್ಲ. ಇಟ್ಸ್ ಎ ಕಮಿಟ್ಮೆಂಟ್ ಅಷ್ಟೇ. ಡಾಕ್ಟರ್ಸ್ ಕೂಡ ಓದು ತೊಗೊತಾರೆ. ನಿಮ್ಮದು ಗ್ರ್ಯಾಜುಯೇಷನ್ ಆದಮೇಲೆ ಹೀಗೆ ಮಾಡ್ತೇನೆ, ನಾನು ಸೇವೆ ಥರ ಮಾಡ್ತೇನೆ, ಹಣಕ್ಕಾಗಿ ನಾನು ಇದರ ಬಗ್ಗೆ ಉಪಯೋಗ ಮಾಡೋದಿಲ್ಲ,
ಯಾರಿಗೂ ಕೂಡ ಫಾಲ್ಸ್ ಮೆಡಿಕೇಶನ್ ಕೊಡೋದಿಲ್ಲ, ತುಂಬ ಜಾಗರೂಕನಾಗಿರ್ತೇನೆ ಅಂತ ಎಲ್ಲರೂ ಪ್ರಮಾಣ ಮಾಡ್ತಾರೆ. ಆದರೆ ಆಚರಣೆಗೆ ಸಾಧ್ಯ ಆಗ್ತದಾ? ಆಗೋದಿಲ್ಲ. ಪ್ರಮಾಣ ಅಷ್ಟೇ. ಇದು ಉಪನಯನ ಅಂತ ಅಂಬೋದು ಕೂಡ ಒಂದು ರೀತಿಯಾದಂಥ ಪ್ರಮಾಣ. ಈ ಥರ ಇರ್ತೇನೆ, ಈ ಥರ ಇದ್ಕೊಂಡು ನಾನು ನಿನ್ನ ತಿಳ್ಕೊಳ್ತೇನೆ ಅಂತಂಬೋದು ಪ್ರಮಾಣ. ಹಾಗಾಗಿ ಉದ್ದೇಶವೇ ನಮಗಿಲ್ಲದಾಗ ಉಪನಯನದ ಮುಹೂರ್ತದ ಅವಶ್ಯಕತೆ ಜಾಸ್ತಿ ಇಲ್ಲ. ಆದರೆ ಸಂಪ್ರದಾಯದಲ್ಲಿ ಇದೆ, ನಾವು ಮಾಡ್ತಾ ಇದ್ದೇವೆ ಅಷ್ಟೇ. ಒಂದು ವೇಳೆ ಮುಹೂರ್ತ ಏನಾದರೂ ತಪ್ಪಾದರೂ ಕೂಡ ಏನು ಚಿಂತೆ ಮಾಡಲಿಕ್ಕೆ ಹೋಗಬೇಡಿ, ಯಾಕೆಂದರೆ ನಮಗೂ ಆ ಉದ್ದೇಶವೇ ಇಲ್ವಲ್ಲ. ಸೊ ಹಾಗಾಗಿ ಮಿನಿಮಮ್ ಎಲ್ಲವೂ ಆಪ್ಷನಲ್ಲೇ. ಗುರು ಶುಕ್ರಾಸ್ತ, ಪಂಚಾಂಗ ಶುದ್ಧಿ, ಲಗ್ನ ಬಲ ಮ್ಯಾಂಡೇಟ್ರಿ, ಉತ್ತರಾಯಣ ಆಪ್ಷನಲ್, ನಿಮ್ಮಿಷ್ಟ. ಆದರೆ ಭಾಳ ಜನ ಉತ್ತರಾಯಣದಲ್ಲೇ ಮಾಡಬೇಕು ಅಂತ ಹೇಳ್ತಾರೆ. ನಿಜವಾಗೂ ಭಗವಂತನ ಬಗ್ಗೆ, ಆತ್ಮದ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಉತ್ತರಾಯಣದಲ್ಲೇ ಮಾಡಿ. ನಿಜವಾಗಲೂ ಯಾವುದೇ ರೀತಿಯಾದಂಥ ತೊಂದರೆಗಳು ಬರಬಾರ್ದು, ನಷ್ಟಗಳಾಗಬಾರ್ದು. ಆರೋಗ್ಯ ಕೂಡ ನಷ್ಟವೇ ಅಲ್ವಾ? ಅದಕ್ಕೋಸ್ಕರ ಅಷ್ಟಮ ಶುದ್ಧಿಯನ್ನು ಕನ್ಸಿಡರ್ ಮಾಡಿ ಮ್ಯಾಂಡೇಟ್ರಿಯಾಗಿ. ಕೇಂದ್ರ ಪಾಪಗ್ರಹ ರಹಿತ, ಸುಖ ತೊಂದರೆ ಆಗಬಾರ್ದು. ವಿದ್ಯಾ ತುರಾಣಂ ನ ಸುಖಂ ನ ನಿದ್ರಾ. ಹಾಗಾಗಿ ವಿದ್ಯೆಯಲ್ಲಿ ಯಾವ ಥರದ ಅವನಿಗೆ ತಿನ್ನೋದು, ಅದ್ರ ಮೇಲೆ ಮನಸ್ಸು ಹೋಗಬಾರದು ಅಂತಂದರೆ ಕೇಂದ್ರ ಪಾಪಗ್ರಹ ರಹಿತವಾಗಿ ಇಟ್ಕೊಳ್ಳಿ. ಇಲ್ಲದ್ರೆ ಆಪ್ಷನಲ್ಲಿ ಬಿಟ್ಟುಬಿಡಿ. ಒಟುವಿನ ತಾಯಿ ಗರ್ಭಿಣಿ ಆಗಿರಬಾರ್ದು. ಇಟ್ ಫಾರ್ ಸೇಫ್ಟಿ ರೀಸನ್ಸ್. ಆಕೆಗೆ ತೊಂದರೆ ಆಗಬಾರ್ದು, ಒಳಗಿರೋ ಮಗುಗೆ ತೊಂದರೆ ಆಗಬಾರ್ದು. ಸೊ ಈ ರೂಲ್ಸನ್ನು ನಾವು ಫಾಲೋ ಆಗ್ತೇವೆ. ಇದು ಉಪನಯನಕ್ಕೆ ಸಂಬಂಧಪಟ್ಟದ್ದು. ಎರಡನೇದು, ಇನ್ನು ನಾವು ನೋಡೋದು ಮುಹೂರ್ತ ಯಾತಕ್ಕೆ ಅಂತಂದರೆ ಗೃಹ ಪ್ರವೇಶ. ಇದು ಷೋಡಶ ಸಂಸ್ಕಾರದಲ್ಲಿ ಇಲ್ಲ, ನೆನ್ಪಿಟ್ಕೊಳ್ಳಿ. ಇದು ಸಪರೇಟ್. ಇದು ಲೌಕಿಕ ಸಂಸ್ಕಾರ. ಗೃಹ ಪ್ರವೇಶ, ಗೃಹಾರಂಭ ಅಂತ ಎರಡಿದೆ. ಮನೆ ಅಂದರೆ ಗುದ್ದಲಿ ಪೂಜೆ ಮಾಡೋದು, ಶಂಕುಸ್ಥಾಪನೆ ಮಾಡೋದು, ಅದೆಲ್ಲ ಕೂಡ ಗೃಹ ಆರಂಭ. ಮನೆಯೆಲ್ಲ ಕಂಪ್ಲೀಟ್ ಆದ ಮೇಲೆ ಗೃಹ ಪ್ರವೇಶ. ಇದಕ್ಕೆ ನಾವು ಮುಹೂರ್ತ ಇಡ್ತೇವೆ. ಇಲ್ಲಿ ನೋಡಿ, ಇದಕ್ಕೆ ಕೂಡ ರೂಲ್ಸ್ ಸೇಮ್, ಜನರಲ್ ಆಗಿರೋದು, ಕಾಮನ್ ಎಲ್ಲದಕ್ಕೂ. ಉಪನಯನಕ್ಕೆ ಇದು ಉಪನಯನ ಅಂತ ಬರ್ತಿದ್ದೀನಲ್ಲ, ಒಂದು ನಿಮಿಷ ಚೇಂಜ್ ಮಾಡ್ತೇನೆ. ಓಕೆ. ಸೊ ಗೃಹ ಪ್ರವೇಶ ಏನಂತಂದರೆ ಮೇಯ್ನಾಗೇನು, ಮನೆ ಅಂತಂದ್ರೇ ಮುಖ್ಯವಾಗಿ ಸುಖ. ಯಾಕಂದರೆ ಕೇಂದ್ರ ಸ್ಥಾನ ಅಲ್ವಾ, ಚತುರ್ಥ ಸ್ಥಾನ. ಚತುರ್ಥ ಸ್ಥಾನ ಅಂದರೆ ಮನೆ, ಚತುರ್ಥ ಸ್ಥಾನ ಅಂದರೆ ವಾಹನ. ಆಲ್ಮೋಸ್ಟ್ ಎಲ್ಲ ಸುಖದ ದ್ರವ್ಯಗಳು, ವಸ್ತುಗಳೇನೇನಿದೆ ಅದೆಲ್ಲ ನಾಲ್ಕನೇ ಮನೆಗೆ ಬರುತ್ತೆ. ಸುಖಕ್ಕೆ ಇನ್ನೊಂದು ಸುಖ ಏನಂತಂದರೆ ಕಾಮಸುಖ, ಅದು ಬಂದು ನಿಮಗೆ 7ನೇ ಮನೆ ಬರ್ತದೆ. ಇನ್ನೊಂದು ಸುಖ ಬಂದು ಪವರ್, ಪದವಿ ಅಥವಾ ಶ್ರೀಮಂತಿಕೆ ಅಥವಾ ಇನ್ಕಮ್ ಜನರೇಷನ್, ಅದು 10ನೇ ಮನೆ ಬರುತ್ತೆ. ಇದೆಲ್ಲ ಅನುಭವಿಸೋ ನಾನೇ ತಾನೇ ಪ್ರಯತ್ನ ಮಾಡಬೇಕು ಒಂದು. ಸೊ ಅದಕ್ಕೆ 1, 4, 7, 10 ಕೇಂದ್ರ ಸ್ಥಾನ ಅಂತ ಕರಿತೇವೆ, ಸುಖ ಸ್ಥಾನಗಳಂತ ಕರಿತೇವೆ. ಸೊ ಮನೆ ತಗೊಳ್ಳೋದೇ ಸುಖದಲ್ಲಿ ಎಕ್ಸ್ಟ್ರೀಮ್ ಒನ್. ಹಿಂದಿನ ಕಾಲದಲ್ಲಿ ಮದುವೆ ಮನೆ ಮಾಡು ಅಂತ ಹೇಳ್ತಿದ್ರು. ಯಾಕಂದರೆ ಇದೆರಡೂ ಕಷ್ಟವೇ, ಮದುವೆ ಮಾಡೋದು ಕಷ್ಟ, ಮನೆ ಮಾಡೋದು. ಇವತ್ತಿನ ಜನ್ರೇಷನ್ಗೆ ಇದು ಅಲ್ಲವೇ ಅಲ್ಲ, ಪ್ರಾಬ್ಲಮೇ ಅಲ್ಲ. ಮದುವೆ ಕಷ್ಟಪಡಬೇಕಾಗಿಲ್ಲ, ಒಂದು ಲವ್ ಮಾಡ್ಬೋದು. ಎರಡನೇದು ಮದುವೆ ಬೇಕಾಗಿಲ್ಲ ಎಂಬ ಫೀಲಿಂಗು, ಇದು ತೊಂದರೆ ಇಲ್ಲ. ಯಾಕಂದರೆ ಸುಖಕ್ಕೋಸ್ಕರ ಮದುವೆನೇ ಮಾಡ್ಕೋಬೇಕಾ? ಇಲ್ವಲ್ಲ. ಎರಡನೇದು ಮನೆ ಮಾಡಬೇಕು. ತಂದೆ ಕಷ್ಟಪಟ್ಟು ಅವನ ಜೀವಮಾನೆಲ್ಲ ಕೂಡ ಕಷ್ಟಪಟ್ಟು ಮನೆ ಮಾಡ್ತಾನೆ, ಮತ್ತೆ ನಾನು ಯಾಕೆ ಮಾಡ್ಬೇಕು ಮನೆ? ತಂದೆ ಆಲ್ರೆಡಿ ಮಾಡಿದಾನಲ್ವಾ, ಅದು ನನಗೆ ತಾನೇ ಬರುತ್ತೆ ಲೀಗಲಿ. ಸೊ ಎರಡು ಕಷ್ಟವೂ ಇಲ್ಲ ಈಗ. ಸೊ ಹಾಗಾಗಿ ಚತುರ್ಥ ಶುದ್ಧಿ ಯಾವಾಗ ನೋಡ್ತೀವಿ ಅಂತಂದರೆ, ಮನೆ ಎಂಟರ್ ಆದ ಮೇಲೆ ಆ ಮನೆ ನಿಮಗೆ ಸಂತೋಷ ಕೊಡಬೇಕಾದರೆ, ಸುಖ ಕೊಡಬೇಕಾದರೆ ಚತುರ್ಥ ಶುದ್ಧಿ ನೋಡಬೇಕು. ಯಾಕಂದರೆ ಸುಖ ಪಾಪಸ್ಥಾನ ಇತ್ತಂದ್ಕೊಳ್ಳಿ, ಒಂದು ಚತುರ್ಥ ಸ್ಥಾನದಲ್ಲಿ ಪಾಪಗ್ರಹ ಇದ್ದರೆ ಹೆಂಗಾಗುತ್ತೆ? ಒಂದೇ ಮನೆ ಕಟ್ಟೋಕ್ಕಾಗೋದಿಲ್ಲ. ಮನೆ ಕಟ್ಟರು ಕೂಡ ನೀವು ಸುಖವಾಗಿರ್ಲಿಕ್ಕಾಗಲ್ಲ. ಹಿಂದೆ ಒಂದು ಘಟನೆ ನಡೀತು, ರಿಯಲ್ ಫ್ಯಾಕ್ಟೇ ಹೇಳ್ತಿದ್ದೆ. ಅಣ್ಣ ತಮ್ಮಂದ್ರೆ ಇಬ್ಬರು ಇರ್ತಾರಂತೆ. ಅವರು ರೈಲ್ವೆ ಡಿಪಾರ್ಟ್ಮೆಂಟ್ಲಿ ಗ್ಯಾಂಗ್ ಮೆನ್ಸಾಗಿ ಕೆಲಸ ಮಾಡ್ತಿದ್ರಂತೆ. ಟ್ರ್ಯಾಕ್ ಸರಿ ಇದೆಯಾ ಇಲ್ಲೋ ಅಂತ ನೋಡ್ಕೊಳ್ಳೋವಂಥದ್ದು. ಅಣ್ಣ ತಮ್ಮಂದ್ರಿಬ್ಬರು. ಅಣ್ಣ ತುಂಬ ವಯಸ್ಸು, ಚೆನ್ನಾಗಿ ಒಳ್ಳೆ ಬುದ್ಧಿವಂತ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಗೊತ್ತಿದ್ದವನು. ಹಾಗಾಗಿ ಸ್ವಲ್ಪ ಹಣದಲ್ಲಿ, ತನಗೆ ಬಂದಂಥ ಹಣದಲ್ಲಿ ಸ್ವಲ್ಪ ಪಕ್ಕಕ್ಕಿಡ್ತಾ, ಯಾವುದೇ ದುಶ್ಚಟಗಳಿಲ್ಲದೆ ಆರಾಮಾಗಿ ಫ್ಯಾಮಿಲಿಯನ್ನು ನೋಡ್ಕೊಳ್ತಾ, ಮಕ್ಕಳನ್ನು ಚೆನ್ನಾಗಿ ಓದಿಸಿ ಮುಂದುವರಿತಾ ಇರ್ತಾರೆ. ತಮ್ಮನ ಹೆಂಡತಿ ಸ್ವಲ್ಪ ದುಬಾರಿ,
ಸಮಾಜದಲ್ಲಿ ನಾವು ಒಳ್ಳೆ ಪೊಸಿಷನ್ ಇದ್ದೇವೆ ಅಂತ ತೋರಿಸಿಕೊಳ್ಳಬೇಕು ಅಂತ ಒಂದು ಹುಚ್ಚು. ಹಾಗಾಗಿ ಅನವಸರವಾದಂಥ ಪಾರ್ಟಿಗಳು ಮಾಡ್ಕೊಳ್ಳೋದು, ತಿನ್ನೋದು, ಮಕ್ಕಳಿಗೆ ದುಬಾರಿ ಖರ್ಚು ಕೊಡೋದು, ಇದೆಲ್ಲ ಮಾಡ್ತಿದ್ರು. ಸೊ ಅವನೇನು ಸೇವ್ ಮಾಡ್ಕೊಳ್ತಿದ್ದಿಲ್ಲ. ಅಣ್ಣ ಸ್ವಲ್ಪ ಸೇವ್ ಮಾಡಿಕೊಂಡಿದ್ರ ಜೊತೆಗೆ ಸ್ವಲ್ಪ ಲೋನ್ ತೊಗೊಂಡು ಒಳ್ಳೆ ಒಂದು ಸಣ್ಣ ಮನೆ, ಒಂದು ಸಿಂಗಲ್ ಬೆಡ್ರೂಮ್ ಮನೆ ಕಟ್ಕೊಳ್ತಾನೆ. ಅವನು ಗೃಹ ಪ್ರವೇಶ ಕರಿತಾನೆ ಎಲ್ಲರನ್ನ, ತಮ್ಮ ಕೂಡ ಬರ್ತಾನೆ. ಎಲ್ಲರೂ ಕೇಳಿದ್ರೆ, ಏನಪ್ಪ ನಿಮ್ಮ ಅಣ್ಣ ಕಟ್ಟಿಬಿಟ್ಟ ಮನೆ, ನೀನು ಯಾವಾಗ ಕಟ್ತೀವಿ ಮನೆ ಅಂತ ಎಲ್ಲರೂ ಕೇಳೋದು ಶುರು ಮಾಡ್ತಾರೆ. ಇವನ ಹೆಂಡತಿಗೆ ಒಂದು ಫೀಲಿಂಗ್, ಅಯ್ಯೋ ನಾವು ಕಟ್ಟಬೇಕಲ್ಲ ಮನೆ. ಸೊ ಏನು ಮಾಡಿದೆ, ಸಾಲ ತೊಗೊಂಡು ಕಟ್ಬಿಡೋಣ. ಯಾಕಂದರೆ ದುಡ್ಡು ಸೇವಿಂಗ್ಸ್ ಇಲ್ಲ, ಸಾಲ ತೊಗೊಂಡ್ಬಿಡೋಣ, ₹2 ಬಡ್ಡಿ ಆದರೂ ಪರವಾಗಿಲ್ಲ. ತೊಗೊಳ್ತಾರೆ. ಹೆಂಡತಿ ಹೇಳ್ತಾಳೆ, ಯಾಗೂ ಒನ್ ಟೈಮ್ ಇಲ್ಲ ನಾವು ಮನೆ ಕಟ್ಟೋದು, ಒಂದೇ ಸಲ 2 ಫ್ಲೋರ್ ಹಾಕಿಬಿಡೋಣ. ಮಕ್ಕಳಿಗೊಂದಿರ್ತದೆ, ಮಗೊಂದಿರ್ತದೆ, ಮಗಳಿಗೊಂದಿರ್ತದೆ. 2 ಫ್ಲೋರ್ ಹಾಕಿಬಿಡಿ, ಮತ್ತೆ ಕಟ್ಟೋಕ್ಕಾಗಲ್ಲ. ಸ್ವಲ್ಪ ಹಣ ಜಾಸ್ತಿ ಲೋನ್ ತೊಗೊಂಡ 2 ಮನೆ ಕಟ್ಟಿಬಿಟ್ಟ. ಒಂದು ಸಲ ಮಾಡ್ತೇವೆ, ಎಲ್ಲನೂ ಊರು ಜನನೆಲ್ಲ ಕರೆದುಬಿಡೋಣ. ಎಲ್ಲರೂ ನಮ್ಮನ್ನು ನೋಡಿ ಹಂಗಿಸಿದ್ರೆ ನೀವು ಯಾವಾಗ ಮಾಡ್ತೀರಿ ಅಂತೇಳಿ ಎಲ್ಲರಿಗೂ ಗೊತ್ತಾಗಬೇಕಲ್ಲ. ಎಲ್ಲರನ್ನ ಕರೆಯೋಣ, ಗ್ರ್ಯಾಂಡ್ ಪಾರ್ಟಿ. ನಿಮ್ಮ ಅಣ್ಣ ಮಾಡಿದ್ದಕ್ಕಿಂತ ಸ್ವಲ್ಪ ಜಾಸ್ತಿ ಮಾಡೋಣ. ಪುರೋಹಿತರು ಜಾಸ್ತಿ, ಅಲಂಕಾರ ಜಾಸ್ತಿ, ಸ್ವೀಟ್ಸ್ ಜಾಸ್ತಿ, ಎಲ್ಲ ಜಾಸ್ತಿ. ಎಲ್ಲದಕ್ಕೂ ಸಾಲ ತಂದು ಜೂಮ್ ಡಾಮ ಮಾಡಿಬಿಟ್ಟ. 2-3 ತಿಂಗಳಾಯಿತು, ಚೆನ್ನಾಗಿತ್ತು. ಹೊಸ ಮನೆ, ಬರೋರು ನೋಡೋರು, ನಾವು ಖುಷಿ ಪಡೋದೆಲ್ಲ ಚೆನ್ನಾಗಿತ್ತು. 3 ತಿಂಗಳಾದ ಮೇಲೆ ಇನ್ನು ಬಡ್ಡಿ ಕಟ್ಟಬೇಕಲ್ಲ, ಹಣ ಇಲ್ಲ. ಏನು ಮಾಡಬೇಕು? ಮಗ ಓದಿದ್ದಾನೆ, ಮಗನಿಗೆ ಹೋಗಿ ಕೇಳ್ತಾನೆ, ನೋಡಪ್ಪ ನಾವು ಉದ್ಯೋಗ ಮಾಡು ಅಂತ ಕೇಳ್ತಾನೆ. ಇಲ್ಲಪ್ಪ ನನಗಿನ್ನೂ ಜಾಸ್ತಿ ಓದ್ಕೊಂಬೋದಿದೆ, ನಾನು ಸದ್ಯಕ್ಕೆ ಈಗಲೇ ನಾನು ಮನೆ ರೆಸ್ಪಾನ್ಸಿಬಿಲಿಟಿ ತೊಗೊಳಿಕ್ಕೆ ರೆಡಿ ಇಲ್ಲ. ಮಗಳ ಹತ್ರ ಹೋಗ್ತಾರೆ. ಮಗಳು ಮದುವೆಗೆ ರೆಡಿ ಆಗಿದ್ದಾಳೆ. ಮದುವೆ ಯಾವಾಗ ಮಾಡ್ತೀವಿ? ಯಾರೋ ಅವ್ರಿಗೆ ಬಾಯ್ ಫ್ರೆಂಡ್ ಫೋಟೋ ನೋಡ್ಕೊತ ಕೂತಿದ್ಲು. ಚಿಂತೆ ಆಯಿತು, ತಲೆ ಬಿಸಿ ಆಯಿತು. ಮನೆಗೆ ಕೂತ್ಕೊಂಡು ಈಸಿ ಚೇರಲ್ಲಿ ನಿದ್ದೆ ಬರಲಿಲ್ಲ. ಸೊ ಏನು ಮಾಡಿದ, ಆ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮಲ್ಲಿ ನಡ್ಕೊಂಡು ಹೋದ. ಅಲ್ಲಿ ಸಿಮೆಂಟ್ ಬ್ರಿಕ್ ಚೇರ್ ಇತ್ತು, ಅಲ್ಲಿ ಕೂತ. ತಣ್ಣ ಗಾಳಿ ಬಂತು, ಮಲಗಿಬಿಟ್ಟ ಅಲ್ಲಿ. ಅಣ್ಣ ಬಂದ, ಯಾಕಪ್ಪ ಅಷ್ಟು ದೊಡ್ಡ ಮನೆ ಇಟ್ಕೊಂಡು ಇಲ್ಲಿ ಬಂದು ಯಾಕೆ ಮಲಗಿದ್ದಿ ಅಂತೇಳಿ ಅಣ್ಣ ಬಂದು ಕೇಳಿದ. ಸಂತೋಷ ಇಲ್ಲ ಅಣ್ಣ, ಎಲ್ಲ ಇದೆ, ಮನೆಗೆ ಬೇಕಾದ ರೀತಿಯಲ್ಲಿ ಎಲ್ಲ ಥರನೂ ಕಟ್ಸ್ಕೊಂಡು ನಾನು. ಇಂಡಿವಿಜುವಲ್ ರೂಮ್, ಇಂಡಿವಿಜುವಲ್ ಬೆಡ್ರೂಮ್, ಕಮೋಡ್ಸ್, ವೆಸ್ಟ್ರನ್ ಎಲ್ಲ ಇದೆ. ಆದರೆ ನಿದ್ದೆ ಮಾತ್ರ ಬರ್ತಾ ಇಲ್ಲ. ಸೊ ನಿದ್ದೆ ಬರಬೇಕಾದ್ರೆ, ಸಂತೋಷ ಬರಬೇಕಾದ್ರೆ ಒಳ್ಳೆಯ ಮುಹೂರ್ತದಲ್ಲಿ ಹೋಗಬೇಕು. ಚತುರ್ಥ ಸ್ಥಾನದಲ್ಲಿ ಪಾಪಗ್ರಹಗಳಿರಬಾರದು. ಇದು ಕೂಡ ಸೇಮ್ ರೂಲ್ ಅಪ್ಲೈ ಆಗ್ತದೆ. ಕೇಂದ್ರ ಸ್ಥಾನದಲ್ಲಿ ಪಾಪಗ್ರಹಗಳಿರಬಾರ್ದು. ನೀವು ಸುಖ ಪಡಬೇಕಾದ್ರೆ ಅಟ್ಲೀಸ್ಟ್ ಚತುರ್ಥ ಸ್ಥಾನದಲ್ಲಾದರೂ ಪಾಪಗ್ರಹಗಳಿರಬಾರದು. ಇದ್ದರೆ ಏನಾಗ್ತದೆ, ಅದಕ್ಕೆ ಚತುರ್ಥ ಶುದ್ಧಿ ಅಂತ ಕರಿತೇವೆ. ಚತುರ್ಥ ಶುದ್ಧಿ ಇದ್ದರೆ ನೀವು ಆ ಮನೆಗೆ ಹೋದ ನಂತರ ಪ್ರಶಾಂತವಾಗಿ ನಿಮಗೆ ನಿದ್ದೆ ಬರ್ತದೆ. ಮನೆಗೆ ಗುಡ್ ಸೈನ್ ಏನಂತಂದರೆ ನಿಮಗೆ ನಿದ್ದೆ ಬರಬೇಕು. ನಿದ್ದೆ ಬರಲಿಲ್ಲ ಅಂತಂದರೆ ಅದು ಕಂಫರ್ಟ್ ಇಲ್ಲ ಅಂತ ಅರ್ಥ. ಮನೆಯಲ್ಲಿ ನಿದ್ದೆ ಬರಬೇಕು. ಇನ್ನೊಂದು, ಮನೆಯನ್ನು, ಹೆಂಡತಿಯನ್ನು ಕೂಡ ನಾವು ಮನೆ ಅಂತಲೇ ಕರಿತೇವೆ, ಗೃಹಿಣಿ. ಸೊ ಗೃಹಿಣಿಯಿಂದ ಕೂಡ ನಿಮಗೆ ಸಂತೋಷ ಇರಬೇಕಾದ್ರೂ, ಗಂಡನಿಂದ, ಯಾಕಂದರೆ ಹೆಚ್ಚು ಹೊತ್ತಿರೋದು ಯಾರು ಮನೆಯಲ್ಲಿ? ಹೆಂಡತಿನೇ. ಆಕೆ ಕೂಡ ಸಂತೋಷ ಬೇಕಲ್ಲ. ಸೊ ಆಕೆ ಕೂಡ ಸಂತೋಷ ಆಗಬೇಕು. ಇಲ್ಲದ್ರೆ ಏನಾಗುತ್ತೆ, ಗಂಡನ ಮೇಲೆ ಹೆಂಡತಿ, ಹೆಂಡತಿ ಮೇಲೆ ಗಂಡ ಗಲಾಟೆ ಮಾಡ್ಕೊಳ್ಳೋದಾಗ್ತದೆ. ಅದಕ್ಕೋಸ್ಕರ ಚತುರ್ಥ ಶುದ್ಧಿ ಚೆನ್ನಾಗಿರಬೇಕು. ಆಮೇಲೆ 2ನೇ ಪಾಯಿಂಟು, ನೀವು ಮನೆ ಕಟ್ತೀವಿ, ಯಾವುದಕ್ಕೋಸ್ಕರ ಕಟ್ತೀರಿ? ನೀವಿರ್ಲಿಕ್ಕೋ ಅಥವಾ ಬಂದು ಹೋಗೋರಿಗೋ? ಯಾಕೆಂದರೆ ಇವತ್ತು ಎಲ್ಲರೂ ಕಟ್ಟೋದು ಮನೆಗಳು ಇರಲಿ ಅಂತ ಮನೆ ಕಟ್ತೇವೆ, ನಮಗೋಸ್ಕರ ಅಂತ ಕಟ್ಕೊಳ್ತೇವೆ. ಕೊನೆಗೆ ಬಾಡಿಗೆ ಕೊಟ್ಟು ನಾವು ಬೇರೆ ಕಡೆ ಇರ್ತೇವೆ. ಬೆಂಗಳೂರು ಅಂತ ಕಡೆ ಒಂದು ಮನೆ ಇಲ್ಲದೆ ಚೆನ್ನಾಗಿರುತ್ತಾ? ಮನೆ ಬೇಕು. ಎಲ್ಲಿರಬೇಕು ಮನೆ? ತೊಗೋಬೇಕು ಅಂತ ಅನ್ಸುತ್ತೆ. ಒಳ್ಳೆ ಜಯನಗರ, ವಿಜಯನಗರ, ರಾಜಾಜನಗರ ಸೆಂಟ್ರಲ್ ತೊಗೊಳಿಕ್ಕಾಗ್ತದೆ? ಕೋಟಿಗಳು ಇಡಬೇಕು ನೀವು. ಅದಕ್ಕೇನು ಮಾಡ್ತೇವೆ, ಸಿಟಿಗೆ ಒಂದು 10 to 20 ಕಿಲೋಮೀಟರ್ಸ್ ಔಟ್ಸ್ಕರ್ಟ್ಸಲ್ಲಿ ಒಂದು ಸೈಟ್ ತೊಗೊಂಡು ಅಥವಾ ಅಪಾರ್ಟ್ಮೆಂಟ್ ತೊಗೊಂಡು ಅಲ್ಲಿ ನಾವು ವ್ಯವಸ್ಥೆ ಮಾಡಿಕೊಂಡು ಗೃಹ ಪ್ರವೇಶ ಎಲ್ಲ ಮಾಡಿಕೊಡ್ತೇವೆ. ಕೊನೆಯ ಮಗಗೆ ಕಾಲೇಜ್ ಹತ್ತಿರ ಇರಬೇಕು ಅಂತ ಹೇಳಿ ಅದನ್ನು ಬಾಡಿಗೆ ಕೊಟ್ಟು ಸಿಟಿ ಒಳಗೆ ಬಂದು ನಾವು ಬೇರೆ ಮನೆ ಬಾಡಿಗೆ ತೊಗೊಂಡಿರ್ತೇವೆ ಅಲ್ವಾ? ಸೊ ಉದ್ದೇಶ ಕರೆಕ್ಟ್ ಇರಬೇಕು. ನೀವೇ ಇರಬೇಕಾದರೆ ಸ್ಥಿರ ಲಗ್ನ ಇಟ್ಕೊಳ್ಳಿ, ಸ್ಥಿರವಾಗಿರಬೇಕು. ಇಲ್ಲ ನಮಗೇನು ಸ್ಥಿರ ಬೇಕಿಲ್ಲ, ನಾವು ಇರ್ತೇವೆ, ನಾವು ಬಾಡಿಗೆ ಕೊಡಲಿಕ್ಕೂ ರೆಡಿ ಅಂತಂದರೆ ಉಭಯಚರ ಲಗ್ನ ಇಟ್ಟುಕೊಳ್ಳಿ. ನೀವಾದರೂ ಇರ್ಬೋದು, ಇಲ್ಲಾಂದರೆ ಬಾಡಿಗೆಗಾದರೂ ಇರ್ಬೋದು, ಅಥವಾ ಏನೋ ಒಂದು ರೆಂಟ್ ಬರುತ್ತೆ ಇಡೋಣ. ಇಲ್ಲ ನೀವು ರೆಂಟಿಗೋಸ್ಕರವೇ ಡೆಡಿಕೇಟಾಗಿ ಮಾಡ್ತೀರಾ, ಹೋಮ್ ಸ್ಟೇ ಅಂತ ಕೆಲವೊಂದು ಜನ ಮಾಡ್ತಾರೆ, ಇಲ್ಲ ಅಥವಾ ಬಾಡಿಗೆ ಕೊಡೋಕ್ಕೆ ಅಂಗಡಿಗಳು ಮಾಡ್ತಾರೆ ಭಾಳ ಜನ. ಅದಕ್ಕೇನು ಮಾಡಬೇಕು, ಚರ ಲಗ್ನ ಇಡಬೇಕು. ಈಗ ಹೋಟೆಲ್ ಆಗಲಿ ಲಾಡ್ಜ್ ಆಗಲಿ ತಂದ್ಕೊಳ್ಳಿ, ಖಾಲಿಯಾಗಿದ್ದರೆ ಕಷ್ಟ. ಸೊ ಇದ್ರೆ ಖಾಲಿಯಾಗೇ ಇರ್ತಿಲ್ಲ, ಅಂದರೆ ಆಕ್ಯುಪೈಡಾಗೇ ಇದೆ. ಹಾಗಾಗಿದೆ ಫ್ಲೋಟಿಂಗ್ ಇರಬೇಕು, ಮೂವ್ ಆಗ್ತಾ ಇರಬೇಕು. ಸೊ ಫ್ಲೋಟಿಂಗ್ ಪಾಪ್ಯುಲೇಷನ್ ಬೇಕಾದರೆ ಚರ ಲಗ್ನ ಇಟ್ಟುಕೊಳ್ಳಿ. ಸ್ಥಿರವಾಗಿ ನೀವೇ ಇರಬೇಕು,
ನಾವು ಬೇರೆ ಯಾರಿಗೂ ಕೊಡಲ್ಲ ಮಾರಲ್ಲ ಅಂತಂದರೆ ಸ್ಥಿರ ಲಗ್ನ ಇಟ್ಕೊಳ್ಳಿ. ಇಲ್ಲ ನಾವೇ ಇರಬೇಕು ಅಂತ ನಮಗೆ ಕ್ಲಾರಿಟಿ ಇಲ್ಲ, ನಾವಿರ್ತೀವ ಅಥವಾ ಬಾಡಿಗೆ ಕೊಡ್ತೀವ, ಕ್ಲಾರಿಟಿ ಇಲ್ಲ, ಉಭಯಚರ ಲಗ್ನ ಇಟ್ಕೊಳ್ಳಿ. ಇಲ್ಲ ನಾವು ಇಡೋದೇ ಬಾಡಿಗೆಗೋಸ್ಕರ ಬಿಡೋಕ್ಕೆ ಇಡ್ತಾ ಇದ್ದೇವೆ, ಚರ ಲಗ್ನ ಇಟ್ಕೊಳ್ಳಿ. ಸೊ ಈ ಮೂರನ್ನು ಫಾಲೋ ಆಗಬೇಕು. ಇದು ಉದ್ದೇಶದ ಮೇಲೆ ಹೋಗುತ್ತೆ. ಅವರ ಉದ್ದೇಶ ಕಳ್ಕೋಬೇಕು. ನೀವೇ ಇರ್ತಿರೋ ಬಾಡಿಗೆ ಕೊಡ್ತಿರೋ, ಕ್ಲಾರಿಟಿ ಇಲ್ಲರಿ ಗೊತ್ತಿಲ್ಲ ಅಂತಂದರೆ ಉಭಯಚರ ಲಗ್ನ ಇಡಿ. ನಾವೇ ಇರ್ತೇವೆ ಸ್ಥಿರ ಲಗ್ನ ಇಡಿ. ಇಲ್ಲರಿ ನಾವು ಲಾಡ್ಜ್ ಥರ ಕಟ್ತಿದ್ದೀವಿ, ಬೇರೆಯವ್ರಿಗೆ ಬಾಡಿಗೆ ಕೊಡ್ತೀವಿ, ಇದೇನು ಮಾಡ್ತೇವೆ ಚರ ಲಗ್ನ ಇಡಿ. ಉದ್ದೇಶಕ್ಕೋಸ್ಕರ ಮಾಡ್ತೇವೆ ಅಷ್ಟೇ. ಇದು ಗೃಹ ಪ್ರವೇಶ. ಉಳಿದದ್ದು ಕಾಮನ್, ರಾಹುಕಾಲ, ಯಮಗಂಡ, ದುರ್ಮುಹೂರ್ತ ಕಾಮನ್. ಸೊ ಉಪನಯನದಲ್ಲಿ ಅಷ್ಟಮ ಶುದ್ಧಿ, ಕೇಂದ್ರ ಪಾಪಗ್ರಹಗಳಿರಬಾರದು, ತಾಯಿ ಗರ್ಭಿಣಿ ಆಗೋದು, ಈ ಮೂರೇ ರೂಲ್ಸ್. ಗೃಹ ಪ್ರವೇಶಕ್ಕೆ ಚತುರ್ಥ ಶುದ್ಧಿ, ಸ್ಥಿರ ಲಗ್ನವೋ ಉಭಯಚರ ಲಗ್ನವೋ ಎರಡರಲ್ಲಿ ಯಾವುದೋ ಒಂದು ಆಯ್ಕೆ ಮಾಡಿಕೊಳ್ಳಿ. ಯಾಕಂದರೆ ಮೆಜಾರಿಟಿ ನಾವು ಮನೆಗಳು ಕಟ್ಟೋದು ನಾವು ಇರ್ಲಿಕ್ಕೋ ಅಲ್ವಾ, ಉರ್ಲಿಕ್ಕೋ ಬಾಡಿಗೆ ಕೊಡ್ತೇವೆ. ಸೊ 2 ಲಗ್ನ ಇಟ್ಟರೆ ಸಾಕು. ನೀವು ಹೋಟೆಲ್ಸ್ ಆಗಲಿ ಲಾಡ್ಜ್ ಆಗಲಿ ಇಂಥದ್ದಿಟ್ಟರೆ ಚರ ಲಗ್ನ ಇಡಬೇಕು. ಸೊ ಇದು ಬೇಕಿಲ್ಲ. ಈ ಭಾಳ ಜನ ಅಂತಾರೆ ಹೋಮ್ ಸ್ಟೇ ಅದೇನೋ ವರ್ಡ್ ನೆನಪಾಗ್ತಾ ಇಲ್ಲ, ಪಿ ಜಿ, ಆ ಪಿ ಜಿಗಳಿಗೆಲ್ಲ ನೀವು ಚರ ಲಗ್ನ ಇಡ್ಬೋದು. ಸೊ ಇದು ಗೃಹ ಪ್ರವೇಶಕ್ಕೆ ನಾವು ಕನ್ಸಿಡರ್ ಮಾಡಬೇಕಾದ್ರೆ. ಉಳಿದದ್ದೆಲ್ಲ ಕಾಮನ್ ಆಗಿರುತ್ತೆ. ವಿವಾಹಕ್ಕಿಂತಲೂ ಭಿನ್ನವಾಗಿ ಒಂದೆರಡು ಸೇರುತ್ತೆ. ವಿವಾಹ ಸಪ್ತಮ ಶುದ್ಧಿ, ಉಪನಯನ ಬಂದು ಅಷ್ಟಮ ಶುದ್ಧಿ, ಗೃಹ ಪ್ರವೇಶ ಬಂದು ಚತುರ್ಥ ಶುದ್ಧಿ. ಭಾಳ ಜನ ಈ ಸೂರ್ಯೋದಯ ಪೂರ್ವನೇ ಮಾಡಬೇಕು ಅಂತ ಭಾಳ ಜನ ಅದೊಂದು ರೂಢಿ ಮಾಡಿಕೊಂಡಿದ್ದಾರೆ. ಶಾಸ್ತ್ರದಲ್ಲಿ ಆ ರೀತಿ ಹೇಳಲಿಲ್ಲ. ಸೂರ್ಯೋದಯ ಪೂರ್ವವೇ ಮಾಡಬೇಕು. ಇದು ನಿಮಗೆ ಅನಾನುಕೂಲ ಇದ್ದರೆ ಮಾಡಿಕೊಳ್ಳಿ. ಯಾಕೆಂದರೆ ಗೃಹ ಪ್ರವೇಶ ಮಾಡೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಗೃಹ ಪ್ರವೇಶ ಅಂತ ಅಂಬೋದು ಚಿಕ್ಕ ಕಾರ್ಯ. ಅದಕ್ಕೇನು ಮಾಡ್ತೇವೆ, ಅದಕ್ಕೆ ಅಷ್ಟು ಚಿಕ್ಕ ಕಾರ್ಯಕ್ಕೋಸ್ಕರ ಪೌರೋಹಿತರು ಅಷ್ಟು ದೂರದಿಂದ ಟೈಮ್ ವೇಸ್ಟ್ ಮಾಡೋಕ್ಕೆ ಬರೋಕ್ಕಾಗುತ್ತಾ? ಅದಕ್ಕೇನು ಮಾಡ್ತೇವೆ, ಅದಕ್ಕೊಂದು ಆ್ಯಡ್ ಮಾಡ್ತೇವೆ, ಗೃಹ ಪ್ರವೇಶ ಪ್ಲಸ್ ಸತ್ಯನಾರಾಯಣ ವ್ರತ, ಇಲ್ಲ ಗಣಹೋಮ ಪ್ಲಸ್ ನವಗ್ರಹ ಶಾಂತಿ ಹೋಮ, ಪವಮಾನ ಹೋಮ ಪ್ಲಸ್ಗಳೆಲ್ಲ ಆ್ಯಡ್ ಮಾಡ್ತೇವೆ. ಯಾಕೆಂದರೆ ಒಂದು ಸಣ್ಣ ಕಾಸು ದೂರ ಬರೋಕ್ಕಾಗುತ್ತಾ ಅಲ್ವಲ್ಲ? ಅದಕ್ಕೋಸ್ಕರ ಈಗ ನಾವು ಇರ್ತೇವೆ, ಒಂದು ಹಾಲು ತರಬೇಕು, ಸೂಪರ್ ಮಾರ್ಕೆಟ್ಗೆ ಹೋಗ್ಬೇಕು ಅಂದ್ಕೊಂಡು, ಸೂಪರ್ ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ ಮಿನಿಮಮ್ ಒಂದು 10 ಐಟಮ್ಸ್ ತೊಗೋಬೇಕಾದ್ರೆ ಸೂಪರ್ ಮಾರ್ಕೆಟ್ಗೆ ಹೋಗ್ತೇವೆ. 1-2 ಐಟಮ್ ಮಾರಿ ಏನು ಮಾಡ್ತೇವೆ, ಪಕ್ಕದಲ್ಲಿರೋ ಯಾವುದೋ ಚಿಕ್ಕ ಅಂಗಡಿಲಿ ತೊಗೊಳ್ತೇವೆ ಅಲ್ವಾ? 1 or 2 ಐಟಮ್ಸ್ ಆದರೆ ನೀವು ಸ್ವಿಗ್ಗಿಲಿ ತರಿಸ್ಕೋಬೋದು. ಜಾಸ್ತಿ ಐಟಮ್ಸ್ ತರಬೇಕಾದ್ರೆ ನೀವೇ ಕಾರ್ ಹಾಕ್ಕೊಂಡು ಡಿಮಾರ್ಟ್ಗೋ ರಿಲಯನ್ಸ್ಗೋ ಓಡಬೇಕು, ಆ್ಯಸ್ ಪರ್ ಅವರ್ ಕನ್ವೀನಿಯನ್ಸ್. ಅದೇ ರೀತಿ ಗೃಹ ಪ್ರವೇಶ ಅಂತಂಬೋದು ಕೇವಲ ಒಂದು ಅರ್ಧ ಗಂಟೆಯಿಂದ 1 ಗಂಟೆ ಕಾರ್ಯಕ್ರಮ ಅಷ್ಟೇ. ಅದಕ್ಕೆ ಮಾಮೂಲಾಗಿ ಏನಿಲ್ಲ ಅದಕ್ಕೆ. ಆದರೆ ವಾಸ್ತು ಪುರುಷ ಹೋಮ ಇದೆಲ್ಲ ಕೂಡ ಏನಂತಂದರೆ ಅಡಿಷ್ನಲ್, ಇದೆಲ್ಲ ಶಾಸ್ತ್ರದಲ್ಲಿ ಹೇಳಲಿಲ್ಲ. ನೀವು ಬೇಕಾದ್ರೆ ಮಾಡ್ಕೋಬೋದು, ಆಪ್ಷನಲ್ ಅಷ್ಟೇ, ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಆಪ್ಷನಲ್. ಅದನ್ನು ಮುಂಚಿನ ದಿನ ರಾತ್ರಿ ಮಾಡಬೇಕು, ಇದು ನಾವು ಮಾಡಿಕೊಂಡ ಅನುಕೂಲ ಸಿಂಧು ಇಷ್ಟೇ. ಇದು ಯಾವಾಗೂ ಕೂಡ ಹೋಮಗಳು ಡೇ ಲೈಟಲ್ಲೇ ಮಾಡಬೇಕು ಅಂತಿದೆ. ಆದರೆ ಪುರೋಹಿತರಿಗೆ ಏನಾಗುತ್ತೆ, ಪುರೋಹಿತರಿಗೆ ಬಂದು ಹೋಗೋರಿಗೆ ಇನ್ಕನ್ವೀನಿಯೆಂಟ್ ಆಗ್ತದೆ. ನೀವು ಬೆಳಗ್ಗೆ ಹೋಮಗಳು ಶುರು ಮಾಡ್ತೀರಿ, ಹೋಮಗಳೇ ಒಂದು 3 hours ಆಗ್ತದೆ. ಮತ್ತು ಗೃಹ ಪ್ರವೇಶ ಅದೊಂದು 1/2 hour to 1 hour ಆಗ್ತದೆ. ಅಷ್ಟರೊಳಗೆ ಊಟ ಟೈಮ್ ಬಂದುಬಿಡ್ತದೆ. ಮತ್ತು ಸತ್ಯನಾರಾಯಣ ವ್ರತ ಯಾವಾಗ ಮಾಡಬೇಕು, ಹೋಮಗಳು ಯಾವಾಗ ಮಾಡ್ಕೋಬೇಕು, ಈ ಆರ್ಡ್ರಲ್ಲೆಲ್ಲ ಕೂಡ ಸ್ವಲ್ಪ ಕಷ್ಟ ಆದ ಕಾರಣ ಏನು ಮಾಡ್ತೇವೆ, ಮುಂಚಿನ ದಿನ ಮಾಡಿಬಿಡ್ತೇವೆ. ಮುಂಚಿನ ದಿನ ಮತ್ತು ಡೇ ಅಂತಂದಾಗ ಏನಾಗುತ್ತೆ, ಮತ್ತು ಎಲ್ಲರೂ ಬರಬೇಕು, ಊಟಗಳಾಗಬೇಕು, ಮತ್ತು ಇದೆಲ್ಲ ರಾಮಾಯಣ. ಅದಕ್ಕೆ ಏನು ಮಾಡ್ತೇವೆ, ಸಂಜೆ ಮಾಡಿಬಿಡ್ತಾರೆ. ಮುಂಚಿನ ದಿನ ಸಂಜೆ ಅವ್ರ ಮನೆಮೆಟ್ಟಿಗೆ ಮಾಡಿಕೊಂಡು ಹೋಮಗಳೆಲ್ಲ ಮಾಡಿ ಮುಗಿಸ್ಬಿಟ್ಟು ಮರುದಿನ ಬೆಳಗ್ಗೆ ಎದ್ದು ಪುರೋಹಿತರು ಸೂರ್ಯೋದಯಾತ್ ಪೂರ್ವ ಗೃಹ ಪ್ರವೇಶ 10 ಗಂಟೆಗೆ ಸತ್ಯನಾರಾಯಣ ವ್ರತ. ಯಾಕಂದರೆ 9-10 ಗಂಟೆಗೆ ಮಾಡಿದ್ರೆ ಎಲ್ಲರನ್ನ ಕರಿಬೋದು. ನಾವು ಕನ್ವೀನಿಯೆಂಟ್ ನೋಡೋದು ಯಾವುದಕ್ಕೆ ಅಂತಂದರೆ, ನಮಗೆ ಕಂಫರ್ಟ್ ಇರಬೇಕು, ಹೊರಗಿನ ಜನಕ್ಕೂ ಕಂಫರ್ಟ್ ಇರಬೇಕು. ಈ ಕಂಫರ್ಟ್ ನೋಡ್ತೀವಿ ನಾವು ಅಷ್ಟೇ, ಅಲ್ಲಿ ಉದ್ದೇಶ ಈಡೇರಬೇಕು ಅಂತ ನಾವೇನು ನೋಡಲ್ಲ. ಸೊ ನೋಡಬೇಕಾದ್ರೆ ನಿಜವಾಗೂ ನಿಮಗೆ ಸೂರ್ಯೋದಯ ಪೂರ್ವ ಮಾಡಬೇಕು ಅಂತ ಏನಿಲ್ಲ. ಉಪನಯನ ಒಂದು ಗೃಹ ಪ್ರವೇಶ ಒಂದೇ ಮಾಡಿ, ಸತ್ಯನಾರಾಯಣ ದಿನ ಬೇಕಾದ್ರೆ ಇನ್ನೊಂದು ದಿನ ಮಾಡ್ಕೊಳ್ಳಿ. ಮನೆಗೆಲ್ಲ ಸಾಮಾನು ತಂದು ಹಾಕ್ಕೊಂಡು ಆವಾಗ ಬೇಕಾದ್ರೆ ಮಾಡ್ಕೊಳ್ಳಿ. ಭಾಳ ಜನ ಎಲ್ಲ ಆಗೋದ್ಮೇಲೆ ಸ್ವಲ್ಪ ಇಂಟೀರಿಯರ್ ಡಿಸೈನ್ ಅದೆಲ್ಲ ಸ್ವಲ್ಪ ಬಿಟ್ಬಿಟ್ಟು ಗೃಹ ಪ್ರವೇಶ ಮಾಡಿಬಿಡ್ತಾರೆ. ಯಾಕೆಂದರೆ ಮತ್ತೆ ಹೋಮ ಗೀಮ ಮಾಡಿದ್ರೆ ಕಪ್ಪಗಾಗ್ತದಲ್ಲ, ಪೇಂಟ್ ಎಲ್ಲ ಹಾಳಾಗ್ತದೆ, ಫರ್ನಿಚರ್ ಹಾಳಾಗ್ತದೆ, ಗ್ರಾನೈಟ್ ವೇಸ್ಟ್ ಆಗ್ತದೆ, ಇದೆಲ್ಲ ಆಲೋಚನೆ. ಸೊ ಕಾರ್ಯಕ್ಕಿಂತಲೂ ಅವ್ರ ಕಂಫರ್ಟೇ ಭಾಳ ಇಷ್ಟವಾಗಿ ನೋಡ್ಕೊಳ್ತಾರೆ. ಸೊ ಅದಕ್ಕೆ ಅದರ ಉದ್ದೇಶ ಅಷ್ಟೇ, ನಾವೇನು ಮಾಡೋಕ್ಕಾಗಲ್ಲ. ಹಾಗಾಗಿ ಮುಖ್ಯವಾಗಿ ನೋಡಬೇಕಾದ್ರೆ ಅಂದರೆ ಚತುರ್ಥ ಶುದ್ಧಿ ನೋಡಿ, ಸ್ಥಿರ ಅಥವಾ ಉಭಯಚರ ಲಗ್ನ ಇಡಿ. ಇನ್ನು ರಾಹುಕಾಲ, ಯಮಗಂಡ, ದುರ್ಮುಹೂರ್ತ ಕಾಮನ್ನು. ಸೂರ್ಯೋದಯ ಪೂರ್ವ ಮಾಡಬೇಕಾ ನಂತರ ಮಾಡಬೇಕಾ ಉಲ್ಲೇಖನೇ ಇಲ್ಲ, ನೀವು ಯಾವ ಬೇಕಾದ್ರೂ ಮಾಡ್ಕೊಳ್ಳಿ.
ಆದರೆ ಸೂರ್ಯೋದಯದಿಂದಲೂ ಮುಂಚಿತವಾಗಿ ಮಾಡೋಂಗಿದ್ದರೆ ಬುಧವಾರ ಭಾನುವಾರ ಮಾಡಬಾರ್ದು. ಬುಧವಾರ ಮಾಡಿದರೆ ಮುಂಚಿನ ದಿನ ಮಂಗಳವಾರ ಆಗ್ತದೆ. ಭಾನುವಾರ ಮಾಡಿದರೆ ಮುಂಚಿನ ದಿನ ಅಂದರೆ ಸೂರ್ಯೋದಯ ಪೂರ್ವ ಶನಿವಾರ ಆಗ್ತದೆ. ಸೊ ಇದು ನೋಡ್ಕೊಳ್ಳಿ. ಹೋಮಗಳು ಬೇಕಾದ್ರೆ ಮಾಡಿಕೊಡಿ. ಹೋಮಗಳು ಮಾಡಿಕೊಂಡು ಗೃಹ ಪ್ರವೇಶ ಮಾತ್ರ ಸೂರ್ಯೋದಯ ನಂತರನೇ ಮಾಡಬೇಕಾಗತ್ತೆ. ಇಲ್ಲರಿ ನಾವು 5 ಗಂಟೆಗೆ ಮಾಡ್ತೀವಿ, ಬೇರೆ ದಿನ ಆಯ್ಕೆ ಮಾಡ್ಕೊಳ್ಳಿ. ಅದು ಬುಧವಾರ ಭಾನುವಾರನೇ ಯಾಕೆ, ಬೇರೆ ದಿನ ಇದ್ದವಲ್ಲ, ಸೂರ್ಯೋದಯ ಪೂರ್ವ ಬೇರೆ ವಾರ ಬರ್ತದೆ, ತೊಂದರೆ ಇಲ್ಲ. ಸೊ ಇದೆಲ್ಲ ಕನ್ಫ್ಯೂಷನ್ ಆಗ್ತದೆ. ಸೊ ಹಾಗಾಗಿ ಈ ಗೃಹ ಪ್ರವೇಶ ಮುಹೂರ್ತ ಇಡೋ ಕಾಲಕ್ಕೆ ಸ್ವಲ್ಪ ಎಚ್ಚರಬೇಕು, ಯಾಕಂದರೆ ಈ ಥರ ಕನ್ಫ್ಯೂಷನ್ಸ್ ಎಲ್ಲ ಇರ್ತವೆ. ಸೊ ಖಂಡಿತ ಸೂರ್ಯೋದಯ ಮುಂಚೆನೇ ಮಾಡಬೇಕಾ? ಇಲ್ಲ. ಹೋಮಗಳು ಸಾಯಂಕಾಲನೇ ಮಾಡಬೇಕಾ? ಇಲ್ಲ. ಹಿಂದಿನ ಕಾಲದಲ್ಲಿ 3 ದಿನ 10 ದಿನ ಮಾಡ್ತಿದ್ರು ಹೋಮಗಳು. ಅದು ಮುಂಚಿನ ದಿನ ಸಾಯಂಕಾಲವರೆಗೂ ಬಂದು ನಿಂತಿದೆ. ಈಗ ಇನ್ನು ಸ್ವಲ್ಪ ದಿನ ಹೋದರೆ ಅದು ಕೂಡ ಇರಲ್ಲ. ಇನ್ನು ಇದೆಲ್ಲ ಯಾಕ್ರಿ, ಸುಮ್ಮನೆ ಮನೆಗೊಂದು ಹಾಲು ಕರೆಸಿಬಿಡ್ತೀವಿ, ಈಗ ಅದು ಕೂಡ ಬಂದಿದೆ ಸಾಂಪ್ರದಾಯ. ಹಾಲು ಕರೆಸಿಬಿಡ್ತೀವಿ ರೀ, ಮತ್ತೆ ಒಂದಿನ ಸಪ್ರೇಟ್ ಎಲ್ಲ ಜೋಡಿಸ್ಕೊಂಡು ಒಂದು ಸತ್ಯನಾರಾಯಣ ವ್ರತ ಮಾಡ್ತೇವೆ. ಓಕೆ. ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ತೇವೆ, ಒಂದಿನ ಎಲ್ಲರನ್ನ ಕರೆದು ಪಾರ್ಟಿ ಕೊಟ್ಬಿಡ್ತೇವೆ. ಓಕೆ. ಕಾಲ ಬದಲಾಗ್ತಾ ಇದೆ, ನಮ್ಮ ಮನಸ್ಸು ಬದಲಾದಂತೆ ಕಾಲವೂ ಬದಲಾಗ್ತದೆ. ಇದು ಗೃಹ ಪ್ರವೇಶಕ್ಕೆ ಸಂಬಂಧಪಟ್ಟದ್ದು. ನೆಕ್ಸ್ಟ್, ಗೃಹಾರಂಭ, ಶಂಕುಸ್ಥಾಪನೆ. ಇದಕ್ಕೂ ಗೃಹ ಪ್ರವೇಶಕ್ಕೂ ಸಣ್ಣ ಡಿಫ್ರೆನ್ಸ್ ಅಷ್ಟೆ. ಗೃಹ ಪ್ರವೇಶದಲ್ಲಿ ಚತುರ್ಥ ಶುದ್ಧಿ ನೋಡ್ತೇವೆ, ಸ್ಥಿರ ಅಥವಾ ದ್ವಿಸ್ವಭಾವ ಲಗ್ನ ಇರ್ತೇವೆ. ಇಲ್ಲಿಗೆ ಆಪೋಸಿಟ್ ಇರ್ತೇವೆ. ಇದಕ್ಕೆ ದ್ವಾದಶ ಶುದ್ಧಿ ಬೇಕು, ಚರಲಗ್ನವನ್ನೇ ಇಡಬೇಕು. ಯಾಕೆಂದರೆ ಕೆಲಸಗಳ ಮೂವ್ ಆಗಬೇಕು. ಸ್ವಲ್ಪ ಸ್ಟಾರ್ಟ್ ಆಗೋದು, ನಿಂತು ಹೋಗೋದು, ಏನೋ ಪರ್ಮಿಷನ್ ಸಿಕ್ಕಿಲ್ಲ ನಿಂತು ಹೋಯಿತು, ಮೇಸ್ತ್ರಿ ಸಿಕ್ಕಿಲ್ಲ ನಿಂತೋಯ್ತು, ಕಾಂಟ್ರಾಕ್ಟ್ರು ಒಪ್ಪಲಿಲ್ಲ, ಬೇರೆ ಕಡೆ ಒಪ್ಕೊಂಡ್ಬಿಟ್ಟಿದ್ದಾನೆ, ಈ ಗಲಾಟೆಗಳೆಲ್ಲ ಬೇಡ. ಸೊ ಚರಲಗ್ನ ಇಟ್ಕೊಳ್ಳಿ, ಎಲ್ಲ ಕೂಡ ಮೂವ್ ಆಗ್ತಾನೆ. ನಿಮ್ಮ ಹತ್ರ ದುಡ್ಡಿಲ್ಲದ್ರೂ ಕೂಡ ಮೂವ್ ಆಗ್ತಾ ಇರುತ್ತೆ ಕೆಲಸ. ದ್ವಾದಶ ಶುದ್ಧಿ, ದ್ವಾದಶ ಅಂದ್ರೆ ಏನು? 12ನೇ ಮನೆ, ಖರ್ಚುಗಳು, ವ್ಯಸನ, ಜೂದ ಇದೆಲ್ಲ ಬರುತ್ತೆ. 12ನೇ ಮನೆಯಲ್ಲಿ ಪಾಪಗ್ರಹಗಳಿದ್ದರೆ ನೀವು ಏನು ಅಂದುಕೊಂಡಿದ್ದೀರೋ ಎಸ್ಟಿಮೇಷನು ಅದಕ್ಕೆ ಡಬಲ್ ಆಗಬಹುದು, ಜಾಸ್ತಿ ಆಗಬಹುದು, ತೊಂದರೆಗಳಾಗ್ತದೆ. ಅದಕ್ಕೆ 12ನೇ ಮನೆ ಶುದ್ಧಿ ಇರಬೇಕು. ನೆಕ್ಸ್ಟ್, 12ನೇ ಮನೆ ಶುದ್ಧಿ ಇಲ್ಲದಿದ್ದರೆ ವ್ಯಸನಗಳು ಜಾಸ್ತಿ ಆಗೋದ್ರಿಂದ ಮನೆಗೆ ಬೇಕಾದಂಥ ದುಡ್ಡು ಅಡ್ಜಸ್ಟ್ ಆಗೋದಿಲ್ಲ ಒಂದು. ಎರಡನೇದು, ನೀವು ಪ್ಲ್ಯಾನ್ ಸರಿಯಾಗಿ ನಡೆಯೋದಿಲ್ಲ. ಯಾಕೆಂದರೆ ಬೇರೆ ಬೇರೆ ವ್ಯಸನಗಳಿದ್ದಾಗ ಮನೆಯಲ್ಲಿ ಹೇಗೆ ಮಾಡಬೇಕು, ಹೇಗೆ ಕಟ್ಟಿಸ್ಬೇಕು ಅದು ಗೊತ್ತಾಗೋದೇ ಇಲ್ಲ. ಯಾರೇನು ಹೇಳಿದ್ರು ಕೇಳ್ತೀರಾ. ಹಾಗಾಗಿ 12ನೇ ಮನೆ ಕ್ಲೀನ್ ಆಗಿರಬೇಕು. ಶುಭಗ್ರಹಗಳು ಬೇಡ, ಪಾಪಗ್ರಹಗಳು ಬೇಡ. ಅದೇ ರೀತಿ ಚರಲಗ್ನ. ಈಗ 4ನೇ ಮನೆಗೆ ಶುಭಗ್ರಹಗಳಿದ್ರೆ ಪರವಾಗಿಲ್ವಾ? ಬೇಡ. ಪಾಪಗ್ರಹಗಳು ಬೇಡ, ಶುಭಗ್ರಹಗಳು ಬೇಡ. ಶುಭಗ್ರಹಗಳಿದ್ರೆ ಏನಾಗುತ್ತೆ? ಅದು ಇನ್ನೊಂದು ಕಷ್ಟ. ತಾತ್ವಿಕತೆ ಕೂಡ ಕಷ್ಟ. ಆ ಮನೆಗೆ ಹೋದ ನಂತರ ಏನಾಗುತ್ತೆ, ಲೌಕಿಕ ಸಂಬಂಧಿತವಾದಂಥ ಚಟುವಟಿಕೆಗಳು ಬೇಡ, ಪಾರಮಾರ್ಥಿಕ ಜೀವನವೇ ತುಂಬ ಸುಂದರ ಅಂತಂಬ ಶುರು ಆಗ್ತದೆ. ಅದು ಮನೆಗಿರೋ ಹೆಂಡತಿ ಮಕ್ಕಳಿಗೆ, ಸಮಾಜಕ್ಕೆ ಇನ್ಕನ್ವೀನಿಯೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಶುದ್ಧಿ ಅಂತಂದರೆ ಶುಭಗ್ರಹಗಳು ಇರಬಾರ್ದು, ಪಾಪಗ್ರಹಗಳು ಇರಬಾರ್ದು. ಸೊ ಚರಲಗ್ನ ಆಯ್ಕೆ ಮಾಡಿಕೊಳ್ಳಿ, ದ್ವಾದಶ ಶುದ್ಧಿ ನೋಡಿ. ಇದೆರಡೇ ಆಪ್ಷನ್, ಬೇರೆ ಇನ್ನೆಲ್ಲ ಕೂಡ ಕಾಮನ್. ಸೊ ಉದ್ದೇಶ ಏನು? ಗೃಹಾರಂಭ, ಪ್ರಾರಂಭ ಮಾಡಿದ ಕೆಲಸ ನಿರ್ವಿಘ್ನವಾಗಿ ಎಷ್ಟು ಟೈಮ್ ಪೀರಿಯಡ್ ಒಳಗೆ ಆಗಬೇಕು ಅಂತ ನಾವು ಬಯಸಿದ್ದೇವೆ, ನಿರ್ವಿಘ್ನವಾಗಿ ಮುಕ್ತಾಯ ಆಗಬೇಕು. ಇದಕ್ಕೋಸ್ಕರ ನಾವು ಇಡುವಂಥ ಮುಹೂರ್ತವೇ ಈ ಗೃಹಾರಂಭ ಮುಹೂರ್ತ. ಇದು ಕೂಡ ಷೋಡಶ ಸಂಸ್ಕಾರದಲ್ಲಿಲ್ಲ. ನೆಕ್ಸ್ಟ್, ಇನ್ನು ಕೆಲವಿನ ಜನ ವಾಹನ ಕೊಂಡ್ಕೊಳ್ಳೋದಕ್ಕೆ, ವಾಹನ ಫಸ್ಟ್ ರೈಡ್ ಅಧಿರೋಹಣ ಮಾಡೋದಕ್ಕೆ, ಇದಕ್ಕೂ ಮುಹೂರ್ತ ಬೇಕು ಅಂತ ಕೇಳ್ತಾರೆ. ಇದಕ್ಕೆ ತುಂಬ ಜಾಸ್ತಿ ರೂಲ್ಸ್ ಇಟ್ಕೊಂಡ್ರೆ ಆಗಲ್ಲ. ಯಾಕಂದರೆ ಲಗ್ನಾಧಿಪತಿ ಚೆನ್ನಾಗಿರಬೇಕು, ಲಗ್ನದಲ್ಲಿ ಪಾಪಗ್ರಹ ಇಷ್ಟೆಲ್ಲ ನೋಡಬೇಕು ಅಂದರೆ ನಿಮಗೆ ಕಷ್ಟ. ವಾಹನ ಎಂದು ಹೋಗೋದು, ತಗೊಳ್ಳೋದು, ಬರೋದು, ಅದಕ್ಕೊಂದು ದೇವರು ಒಂದು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಒಂದು ಪೂಜೆ ಮಾಡಿಸೋದು, ಇದಕ್ಕೆಲ್ಲ ನೋಡ್ಕೊತ ಹೋದರೆ ಆಗಲ್ಲ. ಇದಕ್ಕೇನು ಮಾಡ್ತೇವೆ, ಪಂಚಾಂಗ ಶುದ್ಧಿಯನ್ನು ನೋಡಿದ್ರೆ ಸಾಕು. ಲಗ್ನ ಬಲ ಬೇಕಾಗಿಲ್ಲ. ಒಂದು ನಿಮಿಷ ಇಲ್ವಾ, ಪನ ಏನು ಅಂತಿದೆ, ಚೇಂಜ್ ಮಾಡ್ತೇನೆ. ಈ ಲಗ್ನ ಬಲ ಅಂತಂಬೋದು ಆಪ್ಷನಲ್. ಓಕೆ. ಸೊ ಪಂಚಾಂಗ ಶುದ್ಧಿ ನೋಡಿ, ಮಿನಿಮಮ್ ಪಂಚಾಂಗ ಶುದ್ಧಿ ನೋಡಿದ್ರೆ ಸಾಕು ವಾಹನಕ್ಕೆ ತಗೊಳ್ಬೇಕು, ಫಸ್ಟ್ ರೈಡ್ ಮಾಡಬೇಕು ಅಂತಂದರೆ. ಆಮೇಲೆ ಲಗ್ನದ್ದು ಸ್ಪೆಷಲ್ ರೂಲ್ಸ್ ಏನು? ಒಂದು ನಿಮಿಷ.
ಸ್ಪೆಷಲ್ ರೂಲ್ಸ್ ಏನು? ಗಾಡಿ ಕೊಂಡ್ಕೊಳ್ಬೇಕಾದ್ರೆ ಸ್ಥಿರ ಲಗ್ನ, ಗಾಡಿಯನ್ನು ಫಸ್ಟ್ ರೈಡ್ ಮಾಡಬೇಕಾದ್ರೆ ಚರಲಗ್ನ. ಸೊ ಕೊಂಡುಕೊಳ್ಳೋ ಉದ್ದೇಶ ಏನು? ಸ್ಥಿರವಾಗಿ ನಿಮ್ಮ ಮನೆಗಿರಬೇಕು ಯಾವುದು. ಯಾಕೆಂದರೆ ಗಾಡಿ ಅಂತಂದರೆ ಏನು, ಅದು ಸಾಮಾನ್ಯ ಬೇಸಿಕ್ ನೀಡ್ ಅಲ್ಲ. ಇವತ್ತು ಬೇಸಿಕ್ ನೀಡ್ ನಾವು ಮಾಡಿಕೊಂಡಿದ್ದೀವಿ. ಆ್ಯಕ್ಚುಲ್ ರಿಯಾಲಿಟಿ ನೋಡಿದ್ರೆ ಆರೋಗ್ಯಶಾಸ್ತ್ರ ಪ್ರಕಾರ ಬೇಸಿಕ್ ನೀಡ್ ಅಲ್ಲ, ಇಟ್ಸ್ ಎ ಲಕ್ಸರಿ ಐಟಮ್. ಸೊ ಲಕ್ಸರಿ ಐಟಮ್ ಯಾವಾಗ ಮಾಡ್ತೇವೆ, ಏನು ಮಾಡ್ತೇವೆ, ನಮಗೇನೋ ಕಷ್ಟ ಕಾಲ ಬಂದರೆ ಅದನ್ನು ಮಾರಿಬಿಡ್ತೇವೆ. ಬಂಗಾರ ಇಟ್ಕೊಳ್ತೇವೆ, ಕಷ್ಟ ಬಂದರೆ ಮಾರಿಬಿಡ್ತೇವೆ. ಮನೆ ಜಾಗ ಇಟ್ಕೊಳ್ತೇವೆ, ಕಷ್ಟ ಬಂದರೆ ಮಾರಿಬಿಡ್ತೇವೆ. ಹಾಗೆ ಗಾಡಿ ಕೂಡ ಒಂದು ಅಸೆಟ್ ಇದ್ದಂಗೆ. ಅದು ನಿಮ್ಗೇನಾದರೂ ದುಡ್ಡು ಬೇಕಾಗಿತ್ತು, ಮಾರಿಬಿಡ್ತೇವೆ ನಾವು. ಸೊ ಗಾಡಿ ಸ್ವಲ್ಪ ದಿನ ಸ್ಥಿರವಾಗಿರಬೇಕಲ್ಲ. ಸೊ ಸ್ಥಿರವಾಗಿರಬೇಕಾದ್ರೆ ನೀವೇನು ಮಾಡಬೇಕು, ಗಾಡಿಯನ್ನು ಸ್ಥಿರ ಲಗ್ನದಲ್ಲಿ ಪರ್ಚೇಸ್ ಮಾಡಿ. ಶೋರೂಮಿಂದ ಹೊರಗೆ ತೊಗೊಬೋದು, ನೀವು ಡೆಲಿವರಿ ತೊಗೊಳ್ಳೋದು ಸ್ಥಿರ ಲಗ್ನದಲ್ಲಿ ಇಟ್ಟುಕೊಳ್ಳಿ. ರಿಯಾಲಿಟಿಯಲ್ಲಿ ಇಷ್ಟು ಆಪ್ಷನ್ಸ್ ಇರುತ್ತೆ ಅಂತ ನಾನು ಅಂದ್ಕೊಳ್ತಾ ಇಲ್ಲ. ಸಿಂಪಲ ಪಂಚಾಂಗ ಶುದ್ಧಿ ನೋಡಿ ಹೇಳ್ಬಿಡೋದೆ, ಲಗ್ನಗಳನ್ನ ಫಿಕ್ಸ್ ಮಾಡ್ಕೊಳ್ಳೋದು ಅದೆಲ್ಲ ಇರೋದೇ ಇಲ್ಲ. ಕೆಲವೊಂದು ಜನ ಯಾವ ಟೈಮ್ ಕೊಡಿ ಅಂತ ಹೇಳ್ತಾರಲ್ವ, ಯಾವ ಟೈಮಲ್ಲಿ ಡೆಲಿವರಿ ತೊಗೊಂಡ್ರೆ ಒಳ್ಳೆಯದು ಅಂತ ಕೇಳ್ತಾರೆ. ಯಾವ ದಿನ ತೊಗೊಂಡ್ರೆ ಒಳ್ಳೆಯದು ಅಂದರೆ ಇಟ್ಸ್ ಬೆಸ್ಟ್, ಪಂಚಾಂಗ ಶುದ್ಧಿ ನೋಡಿ ಡೇಟ್ ಕೊಟ್ಬಿಡಿ. ಯಾವ ಟೈಮಿಗೆ ಡೆಲಿವರಿ ತೊಗೊಂಡ್ರೆ ಒಳ್ಳೇದ್ರಿ, ನಾವು ಅವ್ರಿಗೆ ಹೇಳ್ತೇವೆ, ನಾವು ಈ ಟೈಮಿಗೆ ಡೆಲಿವರಿ ಕೊಡ್ತಾರೆ. ಆವಾಗ ಸ್ಥಿರ ಲಗ್ನವನ್ನು ಆಯ್ಕೆ ಮಾಡ್ಕೊಳ್ಳಿ, ಆ ಗಾಡಿ ನಿಮ್ಮ ಮನೆಗೆ ಸ್ಥಿರ ಇರ್ತದೆ. ಆಮೇಲೆ ಗಾಡಿ ನಾನು ಅಲ್ಲಿಂದನೇ ಶೋರೂಮಿಂದ ಮನೆಗೆ ನಾನೇ ಡ್ರೈವ್ ಮಾಡ್ಕೊಂಬರ್ಬೇಕ್ರಿ, ತೊಂದರೆ ಇಲ್ಲ. ಅದೇನು ಫಸ್ಟ್ ರೈಡ್ ಆಗಲ್ಲ. ನೀವು ಭಗವಂತನಿಗೆ ಸಮರ್ಪಣೆ ಮಾಡಿ, ಭಗವಂತನೇ ನಾನು ಓಡಿಸ್ತಾ ಇದ್ದೀನಿ ಅಂತ ಭಗವಂತನ ಮುಂದೆ ಹೇಳಿಕೊಳ್ಳೋದೇ ಫಸ್ಟ್ ರೈಡ್. ಹಾಗೂ ನೀವು ಪೂಜೆ ಮಾಡ್ತಿರ್ತಾನೆ. ಸೊ ಮನೆಗೆ ತೊಗೊಂಡು ಬನ್ನಿ, ಚರಲಗ್ನ ಇಡಿ. ಸೊ ನೀವು ಫಸ್ಟ್ ರೈಡ್ ಮಾಡೋ ಕಾಲಕ್ಕೆ, ಯಾಕೆಂದರೆ ಗಾಡಿ ತೊಗೊಂಡ ಪರ್ಪಸ್ ಏನು, ಒಂದು ಕಡೆಯಿಂದ ಪಾಯಿಂಟ್ ಎ ಟು ಪಾಯಿಂಟ್ ಬಿಗೆ ಹೋಗ್ಲಿಕ್ಕಲ್ವಾ. ನೀವು ಸುಮ್ಮನೆ ಮನೆಗಿಟ್ಟು ಧೂಳು ಹಿಡಿತಾ ಅದನ್ನು ಕ್ಲೀನ್ ಮಾಡ್ತಾಯಿದ್ರೆ ಉಪಯೋಗ ಏನು? ಕಾರ್ ಕೊಂಡ್ಕೋತೇವೆ, ಮನೆಗೆ ಇಟ್ಕೊಳ್ತೇವೆ, ಟ್ರಾಫಿಕ್ ಡ್ರೈವ್ ಮಾಡೋದು ಕಷ್ಟ ಅಂತೇಳಿ ಕ್ಯಾಬಿಗೆ ಹೋಗ್ತೇವೆ. ಕಾರ್ ಯಾಕೆ, ಸಂಡೇ ಆಗಲಿ ಯಾವುದನ್ನು ಔಟ್ ಸ್ಟೇಷನ್ಗೆ ಹೋಗಬೇಕಾಗಲಿ, ಫ್ಯಾಮ್ಲಿ ಎಲ್ಲನ ಕರ್ಕೊಂಡು ಹೋಗಲಿಕ್ಕೆ ಅಷ್ಟೇ. ಲೋಕಲ್ನಾಗೆ ಬ್ಯಾಂಗ್ಳೂರ್ ಅಂತ ಕಡೆ ನೀವು ಓಡ್ಸೋಕ್ಕಾಗುತ್ತಾ? ಕಷ್ಟ. ಆದರೂ ವಿಧಿ ಇಲ್ಲದೆ ಕೆಲವೊಂದು ಜನ ಮಾಡ್ತಾರೆ, ಏನು ಮಾಡಲಿಕ್ಕಾಗುತ್ತೆ. ಬೆಂಗಳೂರು ರೋಡಲ್ಲಿ ಜನಗಳಿಗಿಂತಲೂ ವೆಹಿಕಲ್ಸೇ ಜಾಸ್ತಿ ಇರ್ತದೆ, ಟೋಟಲ್ ರೋಡ್ ಅದೇ ಆಕ್ಯುಪೈ ಮಾಡಿಬಿಡ್ತದೆ. ಹಾಗಾಗಿ ಫಸ್ಟ್ ರೈಡಿಗೆ ಚರಲಗ್ನ ಇಟ್ಟರೆ ಆ ಗಾಡಿ ಉಪಯೋಗ ಪ್ರಯೋಜನ ಆಗತ್ತೆ. ಸ್ಥಿರ ಲಗ್ನದಲ್ಲಿ ಇಟ್ಟರೆ ಏನಾಗುತ್ತೆ ಅಂದರೆ ಗಾಡಿ ಮನೆಗಿರುತ್ತೆ, ಜಾಸ್ತಿ ಯೂಸ್ ಮಾಡಲ್ಲ ನಾನು. ಸೊ ಅದಕ್ಕೆ ವಾಹನ ಮುಹೂರ್ತ ಯಾರಾದರೂ ಬೇಕು ಅಂತಂದರೆ ಇದನ್ನು ಕೇಳಬೇಕಾಗುತ್ತೆ ನೀವು. ಬಟ್ ಇವತ್ತು ಯಾರಿಗೂ ಟೈಮ್ ಇಲ್ಲ. ಫೋನ್ ಮಾಡಿದ್ರೆ ಆಚಾರ್ಯ ಒಂದು ಗಾಡಿ ಕೊಡ್ಕೊಡ್ತಾರೆ, ಒಂದು ಮುಹೂರ್ತ ಹೇಳಿಬಿಡಿ, 2 ನಿಮಿಷದ ಡೇಟ್ ಹೇಳಿಬಿಡ್ಬೇಕು, ಟೈಮ್ ಹೇಳಿಬಿಡ್ಬೇಕು. ಇದೆಲ್ಲ ಎಕ್ಸ್ಪ್ಲೈನ್ ಮಾಡೋ ಟೈಮ್ ಇರಲ್ಲ, ಅವ್ರಿಗೆ ಕೇಳಲಿಕ್ಕೆ ಟೈಮು ಇರಲ್ಲ. ಸೊ ಕೊಂಡ್ಕೊಳ್ಬೇಕಾದ್ರೆ ಸ್ಥಿರ ಲಗ್ನ, ಫಸ್ಟ್ ರೈಡ್ ಮಾಡಬೇಕಾದ್ರೆ ಚರಲಗ್ನ. ಇಲ್ಲ ಏನೂ ತೊಂದರೆ ಇಲ್ಲ, ಪಂಚಾಂಗ ಶುದ್ಧಿ ಒಂದು ನೋಡಿ ಕೊಟ್ಟರು ಸಾಕು. ಓಕೆ. ಸೊ ಇದು ಈ ವಾಹನ ತಗೊಳ್ಳೋದು ಮ್ಯಾಕ್ಸಿಮಮ್ ನಾವು ಇದಕ್ಕೆ ನೋಡ್ತೇವೆ. ಇನ್ನು ಉಳಿದು ಏನಾದರೂ ಮುಹೂರ್ತ ಬೇಕು ಅಂತಂದರೆ ಸಿಂಪಲ್ ಪಂಚಾಂಗ ಶುದ್ಧಿ ನೋಡಿ. ಇನ್ನು ನಿಮಗೆ ಅದರ ಪರ್ಪಸ್ ಈಡೇರ್ತಾ ಅಂತ ಸ್ಪೆಷಲ್ ಕಂಡೀಷನ್ಸ್ ಬೇಕಾದರೆ ಅದು ಯಾವ ಪರ್ಪಸ್ಗೋಸ್ಕರ ಮಾಡ್ತಾ ಇದ್ದೀರಿ ಅಂತ ತಿಳ್ಕೊಂಡು ಆ ಪರ್ಪಸ್ಸನ್ನು ಸೂಚನೆ ಮಾಡುವಂಥ ಭಾವಸ್ಥಾನ ಖಾಲಿಯಾಗಿರಬೇಕು, ಎಂಟಿ ಆಗಿರಬೇಕು, ಶುದ್ಧಿ ಇರಬೇಕು ಅಷ್ಟೇ. ಇನ್ನು ಅದಕ್ಕೆ ಮೇಲೆ ಏನಿಲ್ಲ. ಅದು ಪರ್ಪಸ್ಸಿಗೆ ಸಂಬಂಧಪಟ್ಟ ಸ್ಥಾನ ಖಾಲಿ ಇದ್ದರೆ ಸ್ವಲ್ಪ ಹೆಲ್ಪ್ ಆಗ್ತದೆ. ಸೊ ಇದು ನಮಗೆ ಈ ಒಂದು ವಾಹನಕ್ಕೆ ಸಂಬಂಧಪಟ್ಟದ್ದು. ಇನ್ನು ಉಳಿದದ್ದು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕ್ರಿ, ರಿಜಿಸ್ಟ್ರೇಷನ್ ಸೈನ್ ಮಾಡಬೇಕು, ನಾನು ಪ್ರಯಾಣಕ್ಕೆ ಊರಿಗೆ ಹೋಗಬೇಕು, ಇದೆಲ್ಲ ಏನಂತಂದರೆ ಪಂಚಾಂಗ ಶುದ್ಧಿ ನೋಡ್ಕೊಳ್ಳಿ. ಇಲ್ಲಿ ಯಾವುದು ನಾವು ಕವರ್ ಮಾಡಿಲ್ಲ, ಯಾವುದಕ್ಕೆ ಮುಹೂರ್ತ ಅಂತ ಕವರ್ ಮಾಡಿಲ್ಲ, ಅದಕ್ಕೆಲ್ಲ ಕೂಡ ಪಂಚಾಂಗ ಶುದ್ಧಿ ಸಾಕು. ನೆಕ್ಸ್ಟ್ ಎಲ್ಲ ಮುಹೂರ್ತಗಳಿಗೂ ತಾರಾಬಲ ಚಂದ್ರಬಲ ನೋಡ್ತೇವೆ. ಇದು ನಾನು ಎಲ್ಲರಿಗೂ ಮುಹೂರ್ತ ಫಿಕ್ಸ್ ಮಾಡೋಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೆ. ನೀವು ಪಂಚಾಂಗವನ್ನು ಮುಹೂರ್ತವನ್ನು ಪ್ರಿಪೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟು ಸಾಕು. ರಿಯಲ್ ಟೈಮಲ್ಲಿ ಅವ್ರಿಗೆ ಕೊಡಬೇಕಾದ್ರೆ ಯಾವ ಡೇಟ್ ನಿಮಗೆ ಪಂಚಾಂಗ ಶುದ್ಧಿ ಇದೆ ಅವತ್ತಿನ ದಿನ ಅವರಿಗೆ ತಾರಾಬಲ ಚಂದ್ರಬಲ ನೋಡಿಕೊಂಡು, ರಾಹುಕಾಲ ಯಮಗಂಡ ದುರ್ಮುಹೂರ್ತ ಇಲ್ಲದೆ ನೋಡಿಕೊಂಡು ಕೊಟ್ಬಿಡಿ. ಕೇವಲ ವಿವಾಹ, ಉಪನಯನ, ಗೃಹಾರಂಭ, ಗೃಹ ಪ್ರವೇಶ ಇಷ್ಟಕ್ಕೆ ಮಾತ್ರ ನೀವು ಪಂಚಾಂಗ ಶುದ್ಧಿ ನೋಡಿ, ಲಗ್ನ ಬಲ ನೋಡಿ, ಅದಕ್ಕೆ ಪ್ರಿಸ್ಕ್ರೈಬ್ ಮಾಡಿದಂಥ ಸಪ್ತಮ ಶುದ್ಧಿಯೋ ಚತುರ್ಥ ಶುದ್ಧಿಯೋ ನೋಡಿ ಕೊಡಿ. ಸೊ ಇಷ್ಟು ನಾವು ತಿಳ್ಕೊಳ್ಬೇಕಾದಂಥ ವಿಚಾರ. ಸೊ ಇಲ್ಲಿಗೆ ನಮಗೆ ಮುಹೂರ್ತ ಅಂತಂಬೋದು ಕಂಪ್ಲೀಟ್ ಆಯಿತು.
ನೆಕ್ಸ್ಟ್ ಕ್ಲಾಸಲ್ಲಿ ಈ ಮುಹೂರ್ತಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು, ಈ ಮುಹೂರ್ತಗಳ ಪ್ರಾಕ್ಟಿಕಲ್ ಸೆನಾರಿಯೋಲಿ ಅವ್ರು ಕೇಳಿದ್ದಕ್ಕೆ ನಾವು ಹೇಗೆ ಉತ್ತರ ಕೊಡ್ತೇವೆ, ಹೇಗೆ ಚೆಕ್ ಮಾಡಬೇಕು ಅಂತಂಬುದನ್ನು ಒಂದು ಪಾಠವನ್ನು ನಾನು ನೆಕ್ಸ್ಟ್ ಕ್ಲಾಸ್ ನಾನು ಹೇಳಿಕೊಡ್ತೇನೆ. ಇದರ ನಂತರ ನೆಕ್ಸ್ಟ್ ಮುಹೂರ್ತದ ನಂತರ ನಮಗೆ ಪೆಂಡಿಂಗ್ ಇರೋದು ಸಂತಾನ ಒಂದು ಪೆಂಡಿಂಗ್ ಇದೆ, ಆಮೇಲೆ ಆರೋಗ್ಯ ವಿಚಾರ ಒಂದು ಪೆಂಡಿಂಗ್ ಇದೆ. ಆರೋಗ್ಯ, ಸಂತಾನ ಎಷ್ಟೇ ಆ 2 ಟಾಪಿಕ್ ಆದರೆ ಆಲ್ಮೋಸ್ಟ್ ಆಲ್ ನಮ್ಮ ಈ ಕೋರ್ಸ್ ಕಂಪ್ಲೀಟ್ ಆಗ್ತದೆ. ಓಕೆ, ಇನ್ನು ಏನಾದರೂ ಚಿಕ್ಕ ಚಿಕ್ಕ ಮಿಸ್ಲೇನಿಯಸ್ ಇದ್ದರೂ ಕೂಡ ನಾವು ಕವರ್ ಮಾಡ್ತೇವೆ, ಇಲ್ಲಾದರೂ ಬಿಟ್ಟಿದ್ದು ಏನಾದರೂ ಕವರ್ ಮಾಡ್ತೀವಿ. ಇದು ಟೋಟಲಿ 2 ಟಾಪಿಕ್ಸ್ ಇದೆ, ಸಂತಾನ, ಆರೋಗ್ಯ. ಇನ್ನು ಆಧ್ಯಾತ್ಮಿಕ ಹಣ ಸಂಪಾದನೆ ಆಲ್ರೆಡಿ ಹೇಳಿದ್ದಾಯ್ತು ಅನಿಸುತ್ತೆ ಅಷ್ಟೇ. ಆರೋಗ್ಯ, ಸಂತಾನ, ಚಿಕ್ಕ ಚಿಕ್ಕ ಮಿಸ್ಲೇನಿಯಸ್ ಐಟಮ್ಸ್ ಏನಾದರೂ ಇದ್ದರೆ, ಈ ಜ್ಯೇಷ್ಠ ನಕ್ಷತ್ರ, ಮೂಲ ನಕ್ಷತ್ರ ವಿಚಾರ, ನಕ್ಷತ್ರಗಳ ಯಾವ ನಕ್ಷತ್ರ ಆಯ್ಕೆ ವಿಚಾರ, ಇದನ್ನೆಲ್ಲ ಕೂಡ ಒಂದು ಸೆಷನಲ್ಲಿ ನಾವು ಕಂಪ್ಲೀಟ್ ಮಾಡೋಣ. ಬಾಲಾರಿಷ್ಟ ಇಲ್ಲ, ಬಾಲಾರಿಷ್ಟನ ಕೂಡ ನಾವು ಆರೋಗ್ಯ ವಿಚಾರದಲ್ಲಿ ಕವರ್ ಮಾಡೋಣ. ಸೊ ಇದು ಇವತ್ತಿನ ಪಾಠ. ಇವತ್ತಿನ ಪಾಠದಲ್ಲಿ ನಿಮಗೇನಾದರೂ ಪ್ರಶ್ನೆ ಇದ್ದರೆ ಒಂದು 10 ನಿಮಿಷದ ಕಾಲ ಕೇಳ್ಬೋದು. ಹರೇ ಶ್ರೀನಿವಾಸ.